ದೇವನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ಆವರ್ತಿ ಈ ಪರಿಶುದ್ಧ ದಿನದಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ಸಂದರ್ಭಕ್ಕಾಗಿ ದಿನಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಪ್ರತ್ಯೇಕವಾಗಿ ಈ ಮಾರ್ಚ್ ತಿಂಗಳಿನ ಕೊನೆ ಭಾನುವಾರ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿದ್ದೇವೆ. ಬನ್ನಿ ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭ ಮಾಡೋಣ. ನಮ್ಮ ಕನ್ನಡದ ಮುಚ್ಚಿ ನಾವು ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಈ ಮುಂಜಾನೆ ಜಾವಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಪರಲೋಕವು ನಿನ್ನ ಸಿಂಹಾಸನ, ಭೂಮಿಯು ನಿನ್ನ ಪಾದಪೀಠ. ನಿನ್ನ ಪಾದಪೀಠದ ಕೆಳಗೆ ನಿಮ್ಮ ಮಕ್ಕಳಾದ ನಾವು ನಮ್ಮ ಒಡೆಯನೂ ರಕ್ಷಕನೂ ಆದ ನಿಮ್ಮನ್ನು ಮತ್ತೊಂದು ಆವರ್ತಿ ಕೃತಜ್ಞತೆಯಿಂದ ಸ್ತುತಿಸುವುದಕ್ಕೆ, ಆರಾಧಿಸುವುದಕ್ಕೆ ನಮ್ಮನ್ನು ಬರಮಾಡಿದ್ದಕ್ಕಾಗಿ ಸ್ತೋತ್ರ. ಅನೇಕರು ಕಳೆದ ಭಾನುವಾರ ದೇವರನ್ನು ಆರಾಧಿಸಿದಂಥವರು ಈ ಮುಂಜಾನೆಯಲ್ಲಿ ಕರ್ತನೆ ಚರಿತ್ರೆಯ ಪುಟವಾಗಿ ಮಾರ್ಪಟ್ಟಿರುವಾಗ ನಿಮ್ಮ ಮಕ್ಕಳಾದ ನಮ್ಮ ಜೀವಿತದಲ್ಲಿ ಆಯುಸ್ಸನ್ನು, ಆರೋಗ್ಯವನ್ನು ಕೊಟ್ಟಿದ್ದಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನದಲ್ಲಿ ನಮ್ಮನ್ನು ಸಮರ್ಪಿಸುತ್ತೇವೆ. ಹಾಡುವಂಥ ಹಾಡುಗಳು, ಧ್ಯಾನಿಸುವಂಥ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆ. ಮತ್ತೊಂದು ಆವರ್ತಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ವಂದನೆಯನ್ನು ತಿಳಿಸ್ತಾ ಇದ್ದೇವೆ. ಪ್ರತ್ಯೇಕವಾಗಿ ಕ್ರೈಸ್ತ ಸಮೂಹ, ಪ್ರತ್ಯೇಕವಾಗಿ ಮೇನ್ಲೈನ್ ಸಭೆಗಳು ಯೇಸು ಕ್ರಿಸ್ತನ ಶ್ರಮೆ, ಮರಣ, ಪುನರುತ್ಥಾನವನ್ನು ಮನನ ಮಾಡುವಂತಹ ಈ ಸಂದರ್ಭಗಳಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ದೇವರು ಕೊಟ್ಟಂಥ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ನಾವು ಸಲ್ಲಿಸುವಂಥವರಾಗಿದ್ದೇವೆ. ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ಈ ದಿನವೂ ಯೆಹೋವನಿಂದಲೇ ನೇಮಕವಾದದ್ದು, ನಾವು ಉಲ್ಲಾಸಿಸಿ ಆನಂದಿಸೋಣ ಎಂಬುದಾಗಿ. ಮತ್ತೊಂದು ಆವರ್ತಿ ಈ ಪವಿತ್ರ ದಿನದಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ದೇವರನ್ನು ಆರಾಧಿಸುವುದಕ್ಕೆ ಸೇರಿ ಬಂದಿರಲಾಗಿ 2000 ವರ್ಷಗಳ ಹಿಂದೆ ಮಾನವ ಕುಲದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ಸರ್ವಶಕ್ತನಾದ ದೇವರು ಮಾಡಿದ ತ್ಯಾಗಪೂರ್ಣವಾದ ಕಾರ್ಯವನ್ನು ನಾವು ಮನನ ಮಾಡಿಕೊಂಡು ದೇವರನ್ನು ನಾವು ಆರಾಧಿಸುವಂಥವರಾಗಿರುವ ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ಪ್ರಾರಂಭದಲ್ಲಿ ದೇವರನ್ನು ಮಹಿಮೆಪಡಿಸುವ. ದೇವ ಧ್ಯಾನಿಸುವೆ ನಿನ್ನಯ ಪಾಡು, ಶಿಲುಬೆಯ ಮರಣ, ಧ್ಯಾನಿಸಿ ಧ್ಯಾನಿಸಿ ನಿಂತಿರುವೆ. ಈ ಹಾಡನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವ. ದೇವ ಧ್ಯಾನಿಸುವೆ, ದೇವ ಧ್ಯಾನಿಸುವೆ ನಿನ್ನಯ ಪಾಡು, ಶಿಲುಬೆಯ ಮರಣ, ಧ್ಯಾನಿಸಿ ಧ್ಯಾನಿಸಿ ನಿಂತಿರುವೆ. ದೇವ ಧ್ಯಾನಿಸುವೆ, ದೇವ ಧ್ಯಾನಿಸುವೆ ನಿನ್ನಯ ಪಾಡು, ಶಿಲುಬೆಯ ಮರಣ, ಧ್ಯಾನಿಸಿ ಧ್ಯಾನಿಸಿ ನಿಂತಿರುವೆ. ದೇವ ಧ್ಯಾನಿಸುವೆ. ಗೆತ್ಸೆಮನೆಯೋಳು ರಕ್ತದ ಬೆವರನ್ನು ಸುರಿಸಿದೆ ದೇವ ನನಗಾಗಿ. ಗೆತ್ಸೆಮನೆಯೋಳು ರಕ್ತದ ಬೆವರನ್ನು ಸುರಿಸಿದೆ ದೇವ ನನಗಾಗಿ. ದೇವ ನಿನ್ನ ಪ್ರೀತಿ ಪ್ರೇಮ, ದೇವ ನಿನ್ನ ಪ್ರೀತಿ ಪ್ರೇಮ ಪಡೆದ ನಾನು ಧನ್ಯನು. ದೇವ ಧ್ಯಾನಿಸುವೆ, ದೇವ ಧ್ಯಾನಿಸುವೆ ಶಿಲುಬೆಯ
ಹೊರುತ್ತಾ ಕಷ್ಟವ ಪಡುತ್ತಾ ಸಾಗಿದೆ ದೇವ ನನಗಾಗಿ. ಶಿಲುಬೆಯ ಹೊರುತ್ತಾ ಕಷ್ಟವ ಪಡುತ್ತಾ ಸಾಗಿದೆ ದೇವ ನನಗಾಗಿ. ದೇವ ನಿನ್ನ ಪ್ರೀತಿ ಪ್ರೇಮ, ದೇವ ನಿನ್ನ ಪ್ರೀತಿ ಪ್ರೇಮ ಪಡೆದ ನಾನು ಧನ್ಯನು. ದೇವ ಧ್ಯಾನಿಸುವೆ, ದೇವ ಧ್ಯಾನಿಸುವೆ ನಿನ್ನಯ ಪಾಡು ಶಿಲುಬೆಯ ಮರಣ. ಧ್ಯಾನಿಸಿ ಧ್ಯಾನಿಸಿ ನಿಂತಿರುವೆ ನಿನ್ನಯ ಪಾಡು ಶಿಲುಬೆಯ ಮರಣ. ಧ್ಯಾನಿಸಿ ಧ್ಯಾನಿಸಿ ನಿಂತಿರುವೆ ದೇವ ಧ್ಯಾನಿಸುವೆ. ಹಲ್ಲೆಲೂಯಾ. ದೇವ ಧ್ಯಾನಿಸುವೆ ನಿನ್ನಯ ಪಾಡು ಶಿಲುಬೆಯ ಮರಣ. ಧ್ಯಾನಿಸಿ ಧ್ಯಾನಿಸಿ ನಿಂತಿರುವೆ. ಮೊದಲನೇ ಚರಣ ಹೇಳ್ತಾ ಇದೆ, ಗೆತ್ಸೆಮನೆಯೋಳು ರಕ್ತದ ಬೆವರನ್ನು ಸುರಿಸಿದೆ ದೇವ ನನಗಾಗಿ. ಯೇಸುಸ್ವಾಮಿಯ ಗೆತ್ಸೆಮನೆ ತೋಟದ ಸಂದರ್ಭದಲ್ಲಿ ವಾಕ್ಯ ಹೇಳ್ತಾ ಇದೆ, ಆತನ ಬೆವರು ರಕ್ತದ ಹನಿಯೋಪಾದಿಯಲ್ಲಿ ಬಿದ್ದಿತು ಎಂಬುದಾಗಿ. ಗೆತ್ಸೆಮನೆಯೋಳು ರಕ್ತದ ಬೆವರನ್ನು ಸುರಿಸಿದೆ ದೇವ ನನಗಾಗಿ. ದೇವ ನಿನ್ನ ಪ್ರೀತಿ ಪ್ರೇಮ ಪಡೆದ ನಾನು ಧನ್ಯನು. ಯೇಸುಸ್ವಾಮಿ ಹೇಳ್ತಾನೆ, ಸೊ ಯಾರಾದರೂ ಸ್ನೇಹಿತರಿಗೋಸ್ಕರವಾಗಿ ಪ್ರಾಣವನ್ನು ಕೊಟ್ಟರೂ ಕೊಡಬಹುದು, ಅದು ಬಹಳ ವಿರಳ. ನಾವು ರಕ್ತವನ್ನು ಬೇಕಾದ್ರೆ ಕೊಡ್ತೇವೆ, ಆದರೆ ದೇವರು ಪಾಪಿಗಳಾದ ನಮ್ಮನ್ನ ರಕ್ಷಿಸುವುದಕ್ಕೋಸ್ಕರವಾಗಿ. ಸೊ ನೋಡಿ, ಯಾತಕ್ಕೋಸ್ಕರವಾಗಿ ಯೇಸುಸ್ವಾಮಿ 2000 ವರ್ಷಗಳ ಹಿಂದೆ ಶಿಲುಬೆ ಮೇಲೆ ಮರಣವನ್ನು ಅನುಭವಿಸಿದ. ಸೊ ನಮಗೆ ನಿತ್ಯ ಜೀವವನ್ನು ಕೊಡೋಕ್ಕೋಸ್ಕರವಾಗಿ. ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡುವಂಥದ್ದು, ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿದ್ದು ಒಂದು ಪರಿಪೂರ್ಣತೆಯಲ್ಲಿ. ಆದರೆ ದೇವರ ಮಾತಿಗೆ ಅವಿಧೇಯನಾಗಿ ಆ ಪರಿಪೂರ್ಣತೆಯನ್ನ ಮನುಷ್ಯ ಕಳ್ಕೊಂಡ. ಸೊ ಅಲ್ಲಿಗೆ ದೇವರು ಎಲ್ಲವನ್ನ ಬಿಡ್ಬೋದಾಗಿತ್ತು, ಆದರೆ ದೇವರು ಮನುಷ್ಯನ ತಳ್ಳಲಿಲ್ಲ. ಹಳೆ ಉಡಂಬಡಿಕೆಯಲ್ಲಿ ಯಜ್ಞ ಯಾಗಾದಿಗಳ ಮೂಲಕವಾಗಿ ಅಬ್ರಹಾಮನ ಸಂತತಿ ದೇವರ ಸ್ವಕೀಯ ಪ್ರಜೆಗಳನ್ನ ಆರಿಸ್ಕೊಂಡ. ಅವರುಗಳು ಸಹ ಸೋತೋದ್ರು, ಅವರುಗಳು ಸಹ ಪಾಪ ಮಾಡಿದ್ರು. ಸೊ ಕಟ್ಟ ಕಡೆಯದಾಗಿ ಯೇಸು ಕ್ರಿಸ್ತನು ಮಾನವನ ರೂಪವನ್ನು ತಾಳಿ ಲೋಕಕ್ಕೆ ಬಂದ. ಯಾಕೆ ಬಂದರು? ನಮ್ಮ ಪಾಪಗಳ ಪರಿಹಾರಕ್ಕೆ, ಒಂದು ಶಾಶ್ವತವಾದ ಪರಿಹಾರವನ್ನು ಕಲ್ಪಿಸುವುದಕ್ಕೋಸ್ಕರವಾಗಿ. ಪ್ರಿಯರೇ, ನಾವು ಕ್ರೈಸ್ತರಾಗಿ ಮಾರ್ಪಟ್ಟಿರುವಂಥದ್ದು ಕೇವಲ ದೀಕ್ಷಾಸ್ಥಾನವನ್ನು ತೆಗೆದುಕೊಂಡದರ ಫಲವಾಗಿ ಅಲ್ಲ. ನಾವು ಕ್ರೈಸ್ತರಾಗಿ ಮಾರ್ಪಟ್ಟಿರುವಂಥದ್ದು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ದರ ಫಲವಾಗಿ ಅಲ್ಲ. ಸೊ ನಾವು ಕ್ರೈಸ್ತರಾಗಿ ಮಾರ್ಪಟ್ಟಿರುವಂಥದ್ದು ಯೇಸು ಕ್ರಿಸ್ತನ ಶಿಲುಬೆಯ ಮರಣದ ಮೂಲಕವಾಗಿ. ನೋಡಿ, ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 17ನೇ ವಾಕ್ಯ ಏನ್ ಹೇಳ್ತಾ ಇದೆ? ಆತನು ತನ್ನ ಮಗನನ್ನ ಕಳುಹಿಸಿಕೊಟ್ಟಿರುವಂಥದ್ದು ನ್ಯಾಯ ತೀರಿಸುವುದಕ್ಕೋಸ್ಕರವಾಗಿ ಅಲ್ಲ, ಆತನ ಮೂಲಕ ಜನ ರಕ್ಷಣೆ ಒಂದಕ್ಕೋಸ್ಕರವಾಗಿ. ನೋಡಿ, ಈ ವಿಧಾನೆಯಲ್ಲಿ
ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆಯನ್ನು ಪಡೆದುಕೊಂಡು ದೇವರ ಮಕ್ಕಳೆಂಬ ಪದವಿಯಲ್ಲಿ ಜೀವಿಸುತ್ತಿರುವ ನಾವುಗಳು ಇದನ್ನು ಧ್ಯಾನ ಮಾಡಬೇಕು. ಕೇವಲ ವರ್ಷದ 40 ದಿನಗಳಲ್ಲಿ ಮಾತ್ರವಲ್ಲ. ನಾವೆಲ್ಲರೂ ವರ್ಷದ 40 ದಿನದ ಕ್ರೈಸ್ತರು. ಇನ್ನೊಂದು ಗುಂಪು ಇದ್ದಾರೆ, ಭಾನುವಾರದ ಕ್ರೈಸ್ತರು, ಭಾನುವಾರದ ವಿಶುದ್ಧರು, ಪರಿಶುದ್ಧರು. ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ಮಾನವ ಕುಲದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನು ಯಜ್ಞಾರ್ಪಿತನಾಗಿ ಅರ್ಪಿಸಿದ್ದು ನಾವು ಕೇವಲ ಭಾನುವಾರದ ಕ್ರೈಸ್ತರಾಗಿ ಜೀವಿಸುವುದಕ್ಕೋಸ್ಕರವಾಗಿ ಅಲ್ಲ. ಹಳೆ ಒಡಂಬಡಿಕೆಯಲ್ಲಿ ದೇವರು ಅಬ್ರಹಾಮನನ್ನು ಆರಿಸಿಕೊಂಡದ್ದು ತನ್ನ ಸ್ವಕೀಯ ಪ್ರಜೆಗಳಾಗಿ ಇರಬೇಕೆಂಬ ಉದ್ದೇಶದಿಂದ. ದೇವರು ಇಸ್ರಾಯೇಲ್ಯರನ್ನು ಐಗುಪ್ತದ ದಾಸತ್ವದಿಂದ ಬಿಡುಗಡೆ ಮಾಡಿ ಕಾನಾನ್ ದೇಶಕ್ಕೆ ಕರೆತಂದದ್ದು ಇವರು ದೇವರ ಸ್ವಕೀಯ ಪ್ರಜೆಗಳಾಗಿರಬೇಕು, ಇವರ ಮೂಲಕವಾಗಿ ಇಡೀ ಪ್ರಪಂಚ ಸತ್ಯ ದೇವರು ಯಾರೆಂಬುದಾಗಿ ತಿಳಿದುಕೊಳ್ಳಬೇಕು ಎಂಬುದಾಗಿ. ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆಯನ್ನು ಪಡೆದುಕೊಂಡಿರುವ ನಾವುಗಳು ಕೇವಲ 40 ದಿನದ ವಿಶ್ವಾಸಿಗಳಾಗಿರುವುದಕ್ಕೋಸ್ಕರವಾಗಿ ಅಲ್ಲ, ಕೇವಲ ಭಾನುವಾರದ ವಿಶ್ವಾಸಿಗಳಾಗಿರುವುದಕ್ಕೋಸ್ಕರವಾಗಿ ಅಲ್ಲ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಾ. ಯು ಆರ್ ದ ಲೈಟ್ ಆಫ್ ದ ವರ್ಲ್ಡ್. ಯಾವಾಗ? ಜೀವಿತದ ಅಂತ್ಯದ ತನಕ, ಅಂಟಿಲ್ ಅವರ್ ಲಾಸ್ಟ್ ಬ್ರೆತ್, ನಮ್ಮ ಜೀವಿತದ ಕೊನೆಯ ಉಸಿರಿನ ತನಕ ಕ್ರೈಸ್ತರಾಗಿ ಬದುಕಬೇಕೆಂಬುದಾಗಿ ಇಲ್ಲಿ ಹಾಡುಗಾರ ಹೇಳ್ತಾ ಇದ್ದಾನೆ. ಶಿಲುಬೆಯ ಹೊರುತ್ತಾ ಕಷ್ಟವ ಪಡುತ್ತಾ ಸಾಗಿದೆ ದೇವ ನನಗಾಗಿ. ಯಾರಿಗೋಸ್ಕರವಾಗಿ? ಯೇಸು ಸ್ವಾಮಿ ಭಾರವಾದ ಶಿಲುಬೆಯನ್ನ ತನ್ನ ಮೇಲೆ ಹೊತ್ತುಕೊಂಡು ಗುಲ್ಗೊತ್ತಾ ಗುಡ್ಡದ ತನಕ ಆತ ನಡೆದು ಹೋದದ್ದು ಯೇಸು ಸ್ವಾಮಿಗೋಸ್ಕರನ? ಕೇವಲ ಅಬ್ರಹಾಮನ ಸಂತತಿಯವರಿಗೋಸ್ಕರನ? ಅಲ್ಲ, ನನಗೋಸ್ಕರವಾಗಿ, ನಮಗೋಸ್ಕರವಾಗಿ. ನೋಡಿ, ಯೇಸು ಸ್ವಾಮಿ ತ್ಯಾಗಗಳ ಮೂಲಕ, ತನ್ನ ಮರಣದ ಮೂಲಕ ನಮ್ಮ ಪಾಪಗಳಿಗೆ ಕ್ಷಮಾಪಣೆಯನ್ನ ಕಲ್ಪಿಸಿ ನಮಗೆ ದೇವರ ಮಕ್ಕಳೆಂಬ ಪದವಿಯನ್ನ ಕೊಟ್ಟು ಈ ಲೋಕದಲ್ಲಿ ನಮ್ಮನ್ನ ಇಟ್ಟಿರುವಂಥದ್ದು ಭಾನುವಾರ ಹಲ್ಲೆಲೂಯಾ ಸ್ತೋತ್ರ ಹೇಳುವುದಕ್ಕೋಸ್ಕರವಾಗಿ ಅಲ್ಲ, ಭಾನುವಾರ ಬಿಳಿಯ ವಸ್ತ್ರವನ್ನು ಹಾಕುವುದಕ್ಕೋಸ್ಕರವಾಗಿ ಅಲ್ಲ, 4 ಗೋಡೆಗಳ ಮಧ್ಯದಲ್ಲಿ ಕೈತಟ್ಟಿ ಗೋಳಾಡಿ ಕೋಲಾಹಲ ಮಾಡುವುದಕ್ಕೋಸ್ಕರವಾಗಿ ಅಲ್ಲ. ಯೇಸು ಸ್ವಾಮಿ ನಿನ್ನನ್ನು ನನ್ನನ್ನ ಕರೆದು ಬೇರ್ಪಡಿಸಿರುವಂಥದ್ದು ಲೋಕಕ್ಕೆ ಬೆಳಕಾಗಿ ಇರುವುದಕ್ಕೋಸ್ಕರವಾಗಿ. 4 ವಾರಗಳ ಹಿಂದೆ ನಾನು ಒಂದು ಕಥೆ ಹೇಳಿದೆ. ಜಾನ್ ರಸ್ಕಿನ್ ಅವರು ಹೇಳಿರುವಂತ ಒಂದು ಮಾತು, ಎಲ್ಲಿ ಕ್ರೈಸ್ತ ಹಾದು ಹೋಗ್ತಾನೆ ಅಲ್ಲಿ ಆಧ್ಯಾತ್ಮಿಕತೆಯ ಬೆಳಕು ಪ್ರಕಾಶಗೊಳ್ಳುತ್ತದೆ. ಎಲ್ಲಿ ಒಬ್ಬ ಕ್ರೈಸ್ತ ವಾಸ ಮಾಡ್ತಾನೆ ಆ ವಾಸ ಮಾಡುವಂತಹ ಸ್ಥಳದಲ್ಲಿ ಯೇಸು ಕ್ರಿಸ್ತನ ಸುವಾರ್ತೆ ಎಂಬ ಬೆಳಕು ಉರಿತಾ ಇರ್ತದೆ. ಪ್ರಿಯರೇ, ನಾವು ವಾಸ ಮಾಡುವಂತಹ ಸ್ಥಳಗಳಲ್ಲಿ, ನಾವು ಕೆಲಸ ಮಾಡುವಂತಹ ಸ್ಥಳಗಳಲ್ಲಿ ನಾವುಗಳು ಕ್ರಿಸ್ತನ ಬೆಳಕಾಗಿ ಉರಿಯುತ್ತಿದ್ದೇವ. ಇಲ್ಲದೆ ಹೋದ್ರೆ ನಾವು ಸರಿಯಾಗಿ ಹೊಸದಾಗಿ ಹುಟ್ಟಲಿಲ್ಲ ಎಂಬುದಾಗಿ ಆಗಿದೆ.
ನಾವು ಸರಿಯಾಗಿ ಪಾಪ ಕ್ಷಮಾಪಣೆಯನ್ನು ಪಡೆದುಕೊಳ್ಳಲಿಲ್ಲ ಎಂಬುದಾಗಿ ಆಗಿದೆ. ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಸ್ನಾನಿಕನಾದ ಯೋಹಾನನು ಯೋರ್ದಾನ್ ಹೊಳೆಯ ತೀರದಲ್ಲಿ ತನ್ನ ಬಳಿಗೆ ಬರುತ್ತಿದ್ದಂತಹ ಜನರಿಗೆ ದೀಕ್ಷಾಸ್ನಾನ ಮಾಡಿಸುವಂತಹ ಸಂದರ್ಭದಲ್ಲಿ ಮತ್ತಾಯ 3:7 ವಾಕ್ಯದಿಂದ ನಾವು ಕಾಣುವಂಥದ್ದು, ಅನೇಕ ಫರಿಸಾಯರು ಸದ್ದುಕಾಯರು ಯೋಹಾನನ ಕೈಯಿಂದ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಯೋರ್ದಾನ್ ಹೊಳೆಯ ಬಳಿಗೆ ಬರುತ್ತಾ ಇದ್ರು. ಸ್ನಾನಿಕನಾದ ಯೋಹಾನನ ಸೇವೆ ಏನು? ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬ ಸಂದೇಶ. ಈ ಸಂದೇಶವನ್ನ ಕೇಳಿದಂತಹ ಸಂದರ್ಭದಲ್ಲಿ ಅನೇಕರು ಯೋಹಾನನ ಕೈ ಕೆಳಗೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬಂದ್ರು. ಬಂದಂತವರಲ್ಲಿ ಯಾರಿದ್ರು? ಫರಿಸಾಯರು ಸದ್ದುಕಾಯರು ಇದ್ರು. ಫರಿಸಾಯರನ್ನ ಸದ್ದುಕಾಯರನ್ನ ನೋಡಿದಂತಹ ಸ್ನಾನಿಕನಾದ ಯೋಹಾನನು ಹೇಳುವಂಥದ್ದು, ಎಲೈ ಸರ್ಪ ಜಾತಿಯವರೇ, ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರ್ಯಾರು? ಅಲ್ಲಿಗೆ ಮಾತ್ರವಲ್ಲ, ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ತಕ್ಕ ಫಲಗಳಿಂದ ತೋರಿಸಿರಿ. ನಾವು ಕ್ರೈಸ್ತರಾಗಿದ್ದೇವೆ ಎಂಬುವಂಥದ್ದನ್ನ ನಾವಿರುವಂತಹ ಸ್ಥಳಗಳಲ್ಲಿ ತಕ್ಕ ಫಲಗಳಿಂದ ತೋರಿಸಬೇಕು. ಯೋಹಾನನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು 16ನೇ ವಾಕ್ಯ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿರುವಂಥದ್ದು ನೀವು ಫಲವನ್ನ ಕೊಡುವಂತವರಾಗಿರಬೇಕು ಎಂಬುದಾಗಿ. ಯೇಸು ಸ್ವಾಮಿ ನಮ್ಮನ್ನ ಆಯ್ಕೆ ಮಾಡಿರುವಂಥದ್ದು ಭಾನುವಾರದ ಕ್ರೈಸ್ತರಾಗಿ ಬದುಕುವುದಕ್ಕೋಸ್ಕರವಾಗಿ ಅಲ್ಲ. ಯೇಸು ಸ್ವಾಮಿ ನಮ್ಮನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದು 40 ದಿನ ಉಪವಾಸ ಮಾಡಿ ಇಷ್ಟರೊಂದಿಗೆ ನಮ್ಮ ಆಧ್ಯಾತ್ಮಿಕತೆಯನ್ನ ಮುಗಿಸುವುದಕ್ಕೋಸ್ಕರವಾಗಿ ಅಲ್ಲ. ಯೇಸು ಸ್ವಾಮಿ ನಮ್ಮನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದು ನಾವಿರುವ ಸ್ಥಳದಲ್ಲಿ ಫಲವನ್ನ ಕೊಡುವಂತವರಾಗಿರಬೇಕು. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯದ ಪ್ರಕಾರ ನಾವು ಬೆಳಕಾಗಿ ಉರಿಯುತ್ತಿರಬೇಕು. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಯೇಸು ಹೇಳಿರುವಂತಹ ರೀತಿಯಲ್ಲಿ ನಾವು ಲೋಕಕ್ಕೆ ಉಪ್ಪಾಗಿರಬೇಕು, ಉಪ್ಪನ್ನು ರುಚಿಯನ್ನ ಕೊಡುವಂತವರಾಗಿರಬೇಕು. ಇಲ್ಲದೆ ಹೋದ್ರೆ ಪ್ರಿಯರೇ, ನಾವ್ಯಾರು ಯಥಾರ್ಥವಾದಂತ ರಕ್ಷಣೆಯನ್ನ ಹೊಂದಿಕೊಳ್ಳಿಲ್ಲ. ಇಲ್ಲಿ ಸ್ನಾನಿಕನಾದ ಯೋಹಾನನು ಹೇಳ್ತಾ ಇದ್ದಾನೆ, ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು. ಮಾನಸಾಂತರ ಅಂದ್ರೆ ಏನು? ದೇವರ ಕಡೆಗೆ ತಿರುಗಿಕೊಳ್ಳುವುದು. ಸ್ನಾನಿಕನಾದ ಯೋಹಾನನ ಪ್ರಸಂಗ ಏನಾಗಿತ್ತು? ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ಯೇಸು ಸ್ವಾಮಿಯ ಪ್ರಸಂಗ ಏನಾಗಿತ್ತು? ದೇವರ ಕಡೆಗೆ ತಿರುಗಿಕೊಳ್ಳ್ರಿ, ಸಭೆಯ ಕಡೆಗೆ ತಿರುಗಿಕೊಳ್ಳ್ರಿ ಎಂಬುದಾಗಿ ಅಲ್ಲ, ಡಿನಾಮಿನೇಷನ್ ಕಡೆಗೆ ತಿರುಗಿಕೊಳ್ಳ್ರಿ ಎಂಬುದಾಗಿ ಅಲ್ಲ. ಇದು ಅನೇಕರು ಪ್ರಸಂಗಿಸುವಂಥದ್ದು, ಅನೇಕರು ಹೇಳುವಂಥದ್ದು. ಸೊ ಲೀವ್ ಯುವರ್ ಡಿನಾಮಿನೇಷನ್, ಕಮ್ ಟು ಅವರ್ ಡಿನಾಮಿನೇಷನ್. ನಿಮ್ಮ ಆ ಸಭೆಯನ್ನ ಬಿಟ್ಟು ನಮ್ಮ ಸಭೆಗೆ ಬನ್ರಿ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಸ್ನಾನಿಕನಾದ ಯೋಹಾನ ಹೇಳ್ತಾ ಇದ್ದಾನೆ, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಸ್ನಾನಿಕನಾದ ಯೋಹಾನ ಹೇಳ್ತಾ ಇದ್ದಾನೆ, ದೇವರ ಕಡೆಗೆ ತಿರುಗಿಕೊಂಡಿದ್ದೀರಿ ಎಂಬುದಕ್ಕೆ ನೀವು ನಿಮ್ಮ ಜೀವಿತದ ಮೂಲಕ ತಕ್ಕ ಫಲದಿಂದ ತೋರಿಸ್ರಿ. ಸೊ ಇಲ್ಲದೆ ಹೋದ್ರೆ ಏನಾಗ್ತದೆ? ಇಲ್ಲದೆ ಹೋದ್ರೆ ಏನಾಗ್ತದೆ? 10ನೇ ವಾಕ್ಯ, ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ, ಒಳ್ಳೆ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡೆದು ಬೆಂಕಿಯಲ್ಲಿ ಹಾಕ್ತಾರೆ. ನೋಡಿ, ಯೋಹಾನನ ಸುವಾರ್ತೆಯಲ್ಲಿ
ದ್ರಾಕ್ಷಿ ಬಳ್ಳಿಯ ವಿಚಾರದಲ್ಲಿ ನಾವು ನೋಡುವಂಥದ್ದು ಕೊಂಬೆಯನ್ನ ಕಡಿದು, ಫಲ ಕೊಡದ ಕೊಂಬೆಯನ್ನ ಕಡಿದು ಬೆಂಕಿಯಲ್ಲಿ ಹಾಕ್ತಾರೆ ಎಂಬುದಾಗಿ, ಇಲ್ಲಿ ಮರವನ್ನ ಕಡಿದು ಬೆಂಕಿಯಲ್ಲಿ ಹಾಕ್ತಾರೆ. ಸೊ ನೀನು ನಾನು ಲೋಕಕ್ಕೆ ಬೆಳಕಾಗಿ ಬದುಕದೆ ಹೋದ್ರೆ, ನೀನು ನಾನು ಲೋಕಕ್ಕೆ ಉಪ್ಪಾಗಿ ಜೀವಿಸದೆ ಹೋದ್ರೆ, ದೇವರ ವಾಕ್ಯ ಹೇಳ್ತಾ ಇದೆ, ಆತನು ನಮ್ಮನ್ನು ಕಡಿದು ಬೆಂಕಿಯಲ್ಲಿ ಹಾಕ್ತಾನೆ. ಇವತ್ತು ನಮ್ಮ ದೇಶದಲ್ಲಿ ಕ್ರೈಸ್ತತ್ವ ಕುಂಠಿತವಾಗುವುದಕ್ಕೆ ಕಾರಣ ಕ್ರೈಸ್ತರ ನಡವಳಿಕೆ. ಇಂದು ನಮ್ಮ ಸುತ್ತಮುತ್ತಲಿರುವಂತಹ ಜನ ಯೇಸು ಕ್ರಿಸ್ತನನ್ನ ಅಂಗೀಕರಿಸದೆ ಇರುವುದಕ್ಕೆ ಕಾರಣ ನಮ್ಮ ನಡವಳಿಕೆ. ಒಬ್ಬ ಮಹಾನ್ ವ್ಯಕ್ತಿ ಹೇಳಿದ್ರು, ಐ ಲವ್ ಕ್ರೈಸ್ಟ್, ನಾನು ಯೇಸು ಸ್ವಾಮಿಯನ್ನ ಪ್ರೀತಿ ಮಾಡ್ತೇನೆ. ಐ ಲವ್ ಇಸ್ ಟೀಚಿಂಗ್, ನಾನು ಆತನ ಉಪದೇಶವನ್ನ ಬೋಧನೆಯನ್ನ ಇಷ್ಟಪಡ್ತೇನೆ, ಬಯಸ್ತೇನೆ. ಬಟ್ ಐ ಹೇಟ್ ಕ್ರಿಶ್ಚಿಯಾನಿಟಿ, ನಾನು ಕ್ರೈಸ್ತರನ್ನ ಹಾಗೆ ಮಾಡ್ತೇನೆ. ಬಿಕಾಸ್ ದೇ ವಿಲ್ ನಾಟ್ ಲಿವ್ ಅಕಾರ್ಡಿಂಗ್ ಟು ದೇರ್ ಬೈಬಲ್. ಅವರು ಸತ್ಯವೇದದ ಪ್ರಕಾರವಾಗಿ ಬದುಕ್ತಾ ಇಲ್ಲ. ಇವತ್ತು ನನ್ನನ್ನ ನೋಡಿ, ನಿನ್ನನ್ನ ನೋಡಿ ಜನ ಹೇಳುವಂಥದ್ದು ಇದೆ. ಇವತ್ತು ನಮ್ಮ ದೇಶದಲ್ಲಿ ಕ್ರೈಸ್ತತ್ವ ಕುಂಠಿತವಾಗುವುದಕ್ಕೆ ಕಾರಣ ಕ್ರೈಸ್ತರಾದ ನಮ್ಮ ನಡವಳಿಕೆಯಾಗಿದೆ. ಪ್ರಿಯರೇ, ಈ ಮುಂಜಾನೆಯಲ್ಲಿ ನಾವು ಧ್ಯಾನ ಮಾಡಬೇಕು. 2000 ವರ್ಷಗಳ ಹಿಂದೆ ಮಾನವ ಕುಲದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಪರಲೋಕದ ಮಹಿಮೆಯನ್ನ ಬಿಟ್ಟು ದಾಸನ ರೂಪವನ್ನ ತಾಳಿ ಈ ಲೋಕಕ್ಕೆ ಬಂದು, ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಾವು ನೋಡುವ ಪ್ರಕಾರವಾಗಿ ಅಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಆತನು ಹೀಗೆ ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡು ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನು ಹೊಂದುವಷ್ಟು ವಿಧೇಯನಾದನು. ಯೇಸು ಸ್ವಾಮಿಯ ಶ್ರಮೆ ಮರಣವನ್ನ ನಾವು ಮನನ ಮಾಡುವಂಥದ್ದು, ಧ್ಯಾನ ಮಾಡುವಂಥದ್ದು ಕೇವಲ ಕೆಲವು ಆಹಾರ ಪದಾರ್ಥಗಳನ್ನ ವಿಸರ್ಜಿಸಿ ಅಲ್ಲ. ನೋಡಿ, ದೇವ ಸ್ವರೂಪನಾಗಿದ್ದವನು ಏನು ಮಾಡ್ದ? ದಾಸನ ರೂಪವನ್ನ ಧರಿಸಿ ಮನುಷ್ಯನಿಗೆ ಸದೃಶನಾಗಿ ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನು ಹೊಂದಿ. ಆ ಕಾಲದಲ್ಲಿ ಶಿಲುಬೆಯ ಮರಣ ಅನ್ನುವಂಥದ್ದು ಆ ಕಾಲದ ಅತ್ಯಂತ ಕ್ರೂರವಾದಂತಹ ಒಂದು ಶಿಕ್ಷೆಯಾಗಿತ್ತು. ಆ ಶಿಕ್ಷೆನ ಶಿಲುಬೆಯ ಮೇಲೆ ಒಬ್ಬ ವ್ಯಕ್ತಿಯನ್ನ ನೇತು ಹಾಕಿದ್ದಾರೆ ಎಂಬುದಾಗಿ ಹೇಳುವಾಗ ಆತನು ಆ ಊರಿನಲ್ಲಿ ಅತ್ಯಂತ ನಿಕೃಷ್ಟನಾದ ವ್ಯಕ್ತಿ ಎಂಬುದಾಗಿ, ಕೊಲೆಗಡುಕ ಎಂಬುದಾಗಿ. ಯೇಸು ಸ್ವಾಮಿ ಯಾರಾಗಿದ್ರು? ಯೇಸು ಸ್ವಾಮಿಯ ಕುರಿತಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಆತನು ನಮ್ಮ ಹಾಗೆ ಪರಿಶೋಧಿಸಲ್ಪಟ್ಟನು, ಆದರೆ ಪಾಪ ಮಾಡಲಿಲ್ಲ. ಆತನಲ್ಲಿ ಯಾವ ಅಪರಾಧಗಳು ಇರಲಿಲ್ಲ. ಪಿಲಾತನು ನ್ಯಾಯ ವಿಚಾರಿಸಲಾಗಿ ಪಿಲಾತನು ತಾನೇ ಹೇಳಿರುವಂಥದ್ದು, ಅವನಲ್ಲಿ ಯಾವ ಅಪರಾಧಗಳು ನಾನು ಕಾಣ್ತಾ ಇಲ್ಲ. ಆದಾಗ್ಯೂ ಆತನು ಶಿಲುಬೆಯ ಮರಣವನ್ನು ಅನುಭವಿಸಿದ ಯಾತಕ್ಕೋಸ್ಕರವಾಗಿ? ನನ್ನನ್ನು ಪಾಪದಿಂದ ಬಿಡುಗಡೆ ಮಾಡುವುದಕ್ಕೋಸ್ಕರವಾಗಿ. ಸೊ ನಮ್ಮನ್ನು ದೇವರ ಮಕ್ಕಳೆಂಬ ಪದವಿಯಲ್ಲಿ ಸೇರಿಸುವುದಕ್ಕೋಸ್ಕರವಾಗಿ. ಸೊ ಹೀಗಿರಲಾಗಿ ನಾವು ಧ್ಯಾನ ಮಾಡಬೇಕು. ಏನು ಧ್ಯಾನ ಮಾಡಬೇಕು?
ಯೇಸು ಕ್ರಿಸ್ತನ ಶಿಲುಬೆಯ ಮರಣವನ್ನ. ವರ್ಷಕ್ಕೆ 30 ದಿನ 40 ದಿನ ಮಾತ್ರ ಅಲ್ಲ, ಕೇವಲ ಭಾನುವಾರ ದಿನದಲ್ಲಿ ಮಾತ್ರವಲ್ಲ, ನಮ್ಮ ಜೀವಿತದ ಪ್ರತಿ ಕ್ಷಣದಲ್ಲಿ. ಸೊ ನಮಗೆ ಯಾವಾಗಲೂ ನಮ್ಮಲ್ಲಿ ಆಳ್ವಿಕೆ ಮಾಡಬೇಕಾದಂತಹ ಚಿಂತೆ, ಐ ಆಮ್ ದ ಚೈಲ್ಡ್ ಆಫ್ ಗಾಡ್, ನಾನು ದೇವರ ಮಗ. ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬ ಯಹೂದ ಯುವಕರು ನೆಬೂಕದ್ನೆಚ್ಚರನ ಮುಂಭಾಗದಲ್ಲಿ ನಿಂತುಕೊಂಡಂತಹ ಸಂದರ್ಭದಲ್ಲಿ ನೆಬೂಕದ್ನೆಚ್ಚರನು ಹೇಳುವಂಥದ್ದು, ನೀವು ನಾನು ನಿಲ್ಲಿಸಿರುವಂತಹ ಪ್ರತಿಮೆಗೆ ನಾ ಪೂಜೆ ಮಾಡಬೇಕು. ನೋಡಿ, ನೆಬೂಕದ್ನೆಚ್ಚರನು ಬಾಬೆಲ್ ಸಾಮ್ರಾಜ್ಯದ ಅಧಿಪತಿ. ತನ್ನದೇ ಆದ ಪ್ರತಿಮೆಯನ್ನ 60 ಅಡಿ ಎತ್ತರದ ಒಂದು ಪ್ರತಿಮೆಯನ್ನ ಮಾಡಿ, ಆ ಪ್ರತಿಮೆಯ ಮುಂಭಾಗದಲ್ಲಿ ಅವನು ಸಹ ತಲೆಬಾಗಿರುವಂತಹ ಸಂದರ್ಭದಲ್ಲಿ ತಲೆಬಾಗದೆ ಇದ್ದಂಥದ್ದು ಕೇವಲ 3 ವ್ಯಕ್ತಿಗಳು ಮಾತ್ರ, ಶದ್ರಕ್, ಮೇಷಕ್, ಅಬೇದ್ನೆಗೋ. ಯಾಕೆ? ಇವರು ಜೀವ ಸ್ವರೂಪನಾದ ದೇವರ ಮಕ್ಕಳಾಗಿದ್ರು, ಇವರು ಯಹೂದ್ಯರಾಗಿದ್ರು, ದೇವರ ಸ್ವಕೀಯ ಪ್ರಜೆಗಳಾಗಿದ್ರು. ಸೊ ಇದರ ಫಲವಾಗಿ ಇಡೀ ಸಾಮ್ರಾಜ್ಯ, ಇಡೀ ಬಾಬೆಲ್ ಸಾಮ್ರಾಜ್ಯ ಆ ಬಂಗಾರದ ಪ್ರತಿಮೆಯ ಮುಂದೆ ತಲೆಬಾಗಿರುವಾಗ ತಲೆ ಎತ್ತಲ್ಪಟ್ಟಂಥದ್ದು ಕೇವಲ 3 ವ್ಯಕ್ತಿಗಳು ಮಾತ್ರ. ಕಾರಣ, ಅವರಿಗೆ ಗೊತ್ತಿತ್ತು ತಾವು ಆರಾಧಿಸುವ ದೇವರು ಯಾರೆಂಬುದಾಗಿ. ಸೊ ನಾವು ವಾಸಿಸುವಂತಹ ಸ್ಥಳಗಳಲ್ಲಿ ನಮ್ಮ ತಲೆ ಎತ್ತಲ್ಪಟ್ಟಿರಬೇಕಾದ್ರೆ ನಮಗೆ ಗೊತ್ತಿರಬೇಕು ನಾವು ಆರಾಧಿಸುವ ದೇವರು ಯಾರೆಂಬುದಾಗಿ. ನಾನು ಸಾಧಾರಣವಾಗಿ ಹೇಳುವ ರೀತಿಯಲ್ಲಿ 99% ಆಫ್ ಕ್ರಿಶ್ಚಿಯನ್, 99% ಕ್ರೈಸ್ತರು, ದೇ ಆರ್ ಲೈಕ್ ಎ ಹೀಲ್. ಏನು ಹೀಲ್ ಅನ್ನುವಂಥದ್ದು? ಒಂದು ಮೀನು, ಸಮುದ್ರದಲ್ಲಿರುವಂತಹ ಒಂದು ಮೀನು. ಸೊ ಇದರ ಪ್ರತ್ಯೇಕತೆ ಏನಂದ್ರೆ, ಇದರ ತಲೆ ಹಾವಿನ ರತಿ, ಬಾಲ ಮೀನಿನ ರೀತಿಯಲ್ಲಿ. ಹಾವು ಬಂದಾಗ ತಲೆ ತೋರಿಸುತ್ತೆ, ಮೀನು ಬಂದಾಗ ಬಾಲ ತೋರಿಸುತ್ತೆ. ನಾವು ಸಂದರ್ಭಕ್ಕೆ ಅನುಗುಣವಾಗಿ ನಮ್ಮ ವಸ್ತ್ರವನ್ನು ಬದಲಾಯಿಸ್ತೇವೆ. ಭಾನುವಾರ ಆದರೆ ನಾವು ಕ್ರೈಸ್ತತ್ವದ ವಸ್ತ್ರವನ್ನು ಧರಿಸ್ತೇವೆ. ಸೋಮವಾರದಿಂದ ಶನಿವಾರದ ತನಕ ಲೌಕಿಕವಾದಂತಹ ವಸ್ತ್ರವನ್ನು ಹಾಕೊಳ್ತೇವೆ. ಭಾನುವಾರ ಸಭೆಗೆ ಬಂದ ತಕ್ಷಣ ವೆಲ್ಕಮ್ ಹೋಲಿ ಸ್ಪಿರಿಟ್, ವಿ ಆರ್ ಇನ್ ಯುವರ್ ಪ್ರೆಸೆನ್ಸ್ ಎಂಬಾಗದಾಗೆ ಆಡ್ತೇವೆ. ಹೋಗುವಂತಹ ಸಂದರ್ಭದಲ್ಲಿ ಹೋಲಿ ಸ್ಪಿರಿಟ್, ಬಿ ಹಿಯರ್, ಐ ವಿಲ್ ಕಮ್ ಬ್ಯಾಕ್. ಸೊ ದಿಸ್ ಇಸ್ ವಾಟ್, ಇದಕ್ಕೆ ನಾನು ಹೇಳಿದ್ದು. ಸೊ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಪಟ್ಟಣದಲ್ಲಿ, ನಾವು ವಾಸಿಸುವಂತಹ ಸ್ಥಳದಲ್ಲಿ ಕ್ರೈಸ್ತತ್ವದ ಬೆಳವಣಿಗೆ ಕುಂಠಿತವಾಗುವುದಕ್ಕೆ ಕಾರಣ ನಮ್ಮ ನಡವಳಿಕೆ, ನಮ್ಮ ಜೀವನ ಶೈಲಿ. ಪ್ರಿಯರೇ, ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿದ್ದೇವೆ. ಒಂದು ದಿನವಾದರೂ, ನಾಟ್ ಓಲ್ ಲೈಫ್, ಒಂದು ದಿನವಾದರೂ ಒಬ್ಬ ಯಥಾರ್ಥ ಕ್ರೈಸ್ತನಾಗಿ ನಾನು ಬದುಕಬೇಕೆಂಬ ಒಂದು ಬಯಕೆ ನಮ್ಮಲ್ಲಿ ಇದೆಯಾ? One day is enough. ಸೊ ಇಲ್ಲದೆ ಹೋದ್ರೆ, ಯೇಸುಸ್ವಾಮಿ ಹೇಳಿದ ರೀತಿಯಲ್ಲಿ ನಾವು ಕುರಿಯ ವೇಷವನ್ನು ಹಾಕಿಕೊಂಡಿರುವಂತಹ ತೋಳಗಳು. ತೋಳ ಏನ್ ಮಾಡ್ತದೆ? ಕುರಿಯನ್ನ ತಿಂದು ತೆಗ್ಬಿಡ್ತತೆ, ಹಾಳು ಮಾಡ್ತತೆ.
ಯೇಸುಸ್ವಾಮಿ ಫರಿಸಾಯರನ್ನ ನೋಡಿ ಒಂದು ಮಾತು ಹೇಳ್ದ. ಸೊ ನೀವೋ ಮೇಲಕ್ಕೆ ಹೋಗಲ್ಲ, ಮೇಲಕ್ಕೆ ಹೋಗೋರನ್ನ ನೀವು ಬಿಡೋದು ಇಲ್ಲ. ಇವತ್ತು ಕ್ರೈಸ್ತರೆಂಬುದಾಗಿ ಹೇಳಿಕೊಳ್ಳುವಂಥವರು, ಸೊ ನಮಗೆ ಯಥಾರ್ಥವಾದ ಮಾನಸಾಂತರ ಇಲ್ಲ. ಯಾರಾದರೂ ಅನ್ಯ ಮತಸ್ಥರು ಯಥಾರ್ಥವಾಗಿ ಮಾನಸಾಂತರವನ್ನ ಹೊಂದ್ಕೊಳ್ಬೇಕು ಎಂಬುದಾಗಿ ಬಯಕೆಯಿಂದ ಇದ್ರೂ ನಾವು ಅವರನ್ನ ಸಮ್ಮತಿಸೋದಿಲ್ಲ. ಅದಕ್ಕೆ ನಾನು ಹೇಳಿದ್ದು, ನಾವು ಕುರಿವೇಷವನ್ನು ಹಾಕಿಕೊಂಡಿರುವಂತಹ ತೋಳಗಳು. ಸೊ ನಮಗೆ ಭಾನುವಾರ ಅನ್ನುವಂಥದ್ದು ಪ್ರತ್ಯೇಕವಾಗಿ ಪಾದ್ರಿಗಳಿಗೆ ವ್ಯಾಪಾರದ ದಿನ. ಕಾರಣ ಅವತ್ತು ಕಾಣಿಕೆ, ದಶಮ ಭಾಗ ಈ ರೀತಿ ಹಣ ಬರ್ತತೆ. ನೋಡಿ, ಅಪೊಸ್ತಲನಾದ ಪೌಲ ಎಫೆಸ ಪತ್ರಿಕೆಗೆ, ಎಫೆಸ ಸಭೆಗೆ ಪತ್ರಿಕೆ ಬರೆಯುವಂತಹ ಸಂದರ್ಭದಲ್ಲಿ ಹೇಳಿರುವಂತಹ ಒಂದು ಮಾತು, 4ನೇ ಅಧ್ಯಾಯ ಅದರ 11ನೇ ವಾಕ್ಯ. ಕೆಲವರನ್ನು ಅಪೊಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಿಗಳನ್ನಾಗಿಯೂ ಅನುಗ್ರಹಿಸಿದನು. ಯಾತಕ್ಕೋಸ್ಕರವಾಗಿ? ನಾವೆಲ್ಲರೂ, ಯಾರು? ವಿಶ್ವಾಸಿಗಳೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬರುವುದಕ್ಕೋಸ್ಕರವಾಗಿ. ಎಲ್ಲಿ ತನಕ? ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ. ಸೊ ಇದಕ್ಕೋಸ್ಕರವಾಗಿ ದೇವರು ನಮ್ಮನ್ನ ಕರೆದಿರುವಂಥದ್ದು. ದೇವರು ಈ ಅಪೊಸ್ತಲತ್ವ ಸೇವೆಯನ್ನ ಅಥವಾ ಸಭಾಪಾಲನ ಸೇವೆಯನ್ನ, ಉಪದೇಶಿಯ ಸೇವೆಯನ್ನ ನನಗೆ ಕೊಟ್ಟಿರುವಂಥದ್ದು ಜನರನ್ನ ನಂಬಿಕೆಯಲ್ಲಿ ಬೆಳೆಸುವುದಕ್ಕೋಸ್ಕರವಾಗಿ. ಸೊ ಜನರನ್ನ ಕ್ರಿಸ್ತನ ಪರಿಪೂರ್ಣತೆಯ ತನಕ ತರುವುದಕ್ಕೋಸ್ಕರವಾಗಿ, ಜನರನ್ನ ಐಕ್ಯತೆಯಲ್ಲಿ, ನಂಬಿಕೆಯಲ್ಲಿ, ಸಭೆಯ ಅಭಿವೃದ್ಧಿಗೋಸ್ಕರವಾಗಿ. ಪ್ರಿಯರೇ, ಕ್ರೈಸ್ತತ್ವದಲ್ಲಿ ನಾವು ಅಥವಾ ಕ್ರೈಸ್ತತ್ವವನ್ನು ಅಂಗೀಕರಿಸಿ ಇಲ್ಲಿಗೆ 30, 40, 50, 60, 80 ವರ್ಷಗಳು ದಾಟಿದೆ. ತಲೆಮಾರುಗಳು ಇವೆ ನಮಗೆ ಹೇಳೋದಕ್ಕೆ. ಸಾಧಾರಣವಾಗಿ ನಾನೇ ಹೇಳ್ತೇನೆ, ಐ ಆಮ್ ದ 4th ಜನರೇಷನ್ ಇನ್ ಪೆಂಟೆಕೋಸ್ಟಲ್ ಫ್ಯಾಮಿಲಿ. ಪೆಂಟೆಕೋಸ್ಟ್ ಕುಟುಂಬದಲ್ಲಿ 4ನೇ ತಲೆಮಾರು ನಾನು. ಆದರೆ ಆ 4ನೇ ತಲೆಮಾರಿನ ಬೆಳವಣಿಗೆ ನನ್ನಲ್ಲಿ ಉಂಟಾ ಎಂಬ ಪ್ರಶ್ನೆಯನ್ನು ನಾನು ಯಾವಾಗ ಕೇಳ್ಕೊಳ್ತೇನೆ. ಸೊ ಇವತ್ತು ವಿಶ್ವಾಸಿಗಳಿಗೆ ಬೇಕಾಗಿರುವಂಥದ್ದು ಬಾಟಲಿಯಲ್ಲಿರುವಂತಹ ಹಾಲು. ಗಟ್ಟಿಯಾದದನ್ನು ತಿನ್ನುವುದಕ್ಕೆ, ಗಟ್ಟಿಯಾದದನ್ನು ಜೀರ್ಣಿಸಿಕೊಳ್ಳುವುದಕ್ಕೆ ಸಾಧ್ಯವಾಗದ ಸ್ಥಿತಿಯಲ್ಲಿ ಸಭೆಗಳು ಆಗಲ್ಪಟ್ಟಿದೆ. ಕಾರಣ ಏನು? ದೇವರಿಂದ ಆಯ್ಕೆ ಮಾಡಲ್ಪಟ್ಟಂತಹ ಉಪದೇಶಿಗಳು ಜನರನ್ನ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣದಲ್ಲಿ ಬೆಳೆಸುವ ಬದಲಾಗಿ ಸ್ವಾರ್ಥ ಲಾಭಕ್ಕೋಸ್ಕರವಾಗಿ ಆರ್ಥಿಕತೆಯ ವಿಚಾರವನ್ನ ಮಾತ್ರ ಬೋಧಿಸುವಂಥದ್ದು. ಈ ಮುಂಜಾನೆಯಲ್ಲಿ ನಾವು ಒಮ್ಮೆ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಬೇಕು. ಪ್ರಿಯರೇ, ಇಂದು ನಾವು ಧ್ಯಾನಿಸುವಂಥದ್ದು ಟ್ರಾನ್ಸ್ಫಾರ್ಮಿಂಗ್ ದ ಅಪ್ರೆಸಿವ್ ಸ್ಟ್ರಕ್ಚರ್ಸ್, ದಬ್ಬಾಳಿಕೆಯ ವಿನ್ಯಾಸವನ್ನ ಪರಿವರ್ತಿಸುವುದು. ಹಳೆ ಒಡಂಬಡಿಕೆಯಲ್ಲಿ ನಹೂಮನ ಪ್ರವಾದನ ಗ್ರಂಥ 1ನೇ ಅಧ್ಯಾಯ ಅದರ 1 ರಿಂದ 15 ವಾಕ್ಯಗಳಲ್ಲಿ
ಸರ್ವಶಕ್ತನಾದ ದೇವರು ಪ್ರವಾದಿಯಾದ ನಹೂಮನ ಮೂಲಕ 2 ಸಂದೇಶವನ್ನ ಕೊಡುವಂತದ್ದಾಗಿ ನೋಡುತ್ತೇವೆ. ಕೇವಲ 3 ಅಧ್ಯಾಯ, 3 ಅಧ್ಯಾಯದಲ್ಲಿ 2 ಸಂದೇಶ. ನಹೂಮನ ಪ್ರವಾದನ ಗ್ರಂಥ ಪ್ರಾರಂಭವಾಗುವಂಥದ್ದು ನಿನೆವೆಯ ವಿಷಯವಾದ ದೈವೋಕ್ತಿ. ನಹೂಮನ ಚರಿತ್ರೆ ನಾವು ಕಾಣೋದಿಲ್ಲ. ಇಲ್ಲಿ ಬರೆಯಲ್ಪಟ್ಟಿರುವಂಥದ್ದು ಎಲ್ಕೋಶ್ ಊರಿನ ನಹೂಮನು ಎಂಬುದಾಗಿ. ನಹೂಮನ ಹೆಸರಿನ ಅರ್ಥ ಸಾಂತ್ವನ ಕೊಡುವವನು, ಸಮಾಧಾನ ತರುವಂತವನು ಎಂಬುದಾಗಿ. ಆದರೆ ನಹೂಮನ ಪ್ರವಾದನ ಗ್ರಂಥವನ್ನು ಓದುವಂತಹ ಸಂದರ್ಭದಲ್ಲಿ ಇಂತಹ ಯಾವುದೇ ಪದಗಳನ್ನು ನಾವು ಕಾಣುವುದಿಲ್ಲ, ಸಾಂತ್ವನದ ಪದಗಳನ್ನು ನಾವು ಕಾಣುವುದಿಲ್ಲ. ಆದರೆ ಸರ್ವಶಕ್ತನಾದ ದೇವರು ಈ 3 ಅಧ್ಯಾಯಗಳ ಮೂಲಕ 2 ಸಂದೇಶವನ್ನು ಕೊಡ್ತಾ ಇದ್ದಾನೆ. ಏನು 2 ಸಂದೇಶ? ಒಂದು ಮುಯ್ಯಿ ತೀರಿಸುವ ಸಂದೇಶ, 2 ಯೆಹೋವನನ್ನು ಆಶ್ರಯಿಸುವಂತವರಿಗೆ ಯೆಹೋವನು ಆಶ್ರಯ ದುರ್ಗವಾಗಿದ್ದಾನೆ ಎಂಬ ಸಂದೇಶ. ನೋಡಿ, ಸರ್ವಶಕ್ತನಾದ ದೇವರು ಇಸ್ರಾಯೇಲ್ಯರನ್ನ ಐಗುಪ್ತದ ದಾಸತ್ವದಿಂದ ಬಿಡುಗಡೆ ಮಾಡಿ ಕಾನಾನ್ ದೇಶದಲ್ಲಿ ಅವರನ್ನ ತಂದು ಸ್ಥಾಪಿಸಿದ. ಆದರೆ ದೇವರು ಅವರನ್ನು ಕರೆದು ಬೇರ್ಪಡಿಸಿದ್ದರ ಉದ್ದೇಶ ಇಸ್ರಾಯೇಲ್ಯರು ದೇವರ ಆಳ್ವಿಕೆಯಲ್ಲಿ ವಾಸ ಮಾಡುವಂತಹ ಒಂದು ಪ್ರತ್ಯೇಕವಾದ ಜನಾಂಗವಾಗಿ ಇರಬೇಕೆಂಬುದಾಗಿ. ಆದರೆ ಇಸ್ರಾಯೇಲ್ಯರು ಕ್ರಮೇಣ ಅಥವಾ ಕಾಲಾಂತರದಲ್ಲಿ ದೇವರ ಮಾತಿಗೆ ಅವಿಧೇಯರಾಗಿ ದೇವರು ಮಾಡಬಾರದೆಂದು ಹೇಳಿದ ಕಾರ್ಯವನ್ನು ಮಾಡುವುದರ ಮೂಲಕ ದೇವರಿಗೆ ಕೋಪವೆಬ್ಬಿಸಿ ದೇವರಿಂದ ಬಲು ದೂರ ಹೋದ್ರು. ನೋಡಿ, ಇದು ಮಾನವ ಸಹಜ ಗುಣ. ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡ್ತೇವೆ, ದೇವರು ಮನುಷ್ಯನಿಗೆ ಬೇಕಾದ ಎಲ್ಲ ವಿಧವಾದಂತಹ ಫಲವೃಕ್ಷಗಳನ್ನು ಏದೇನ್ ತೋಟದಲ್ಲಿ ಇಟ್ಟು ತೋಟದ ಮಧ್ಯದಲ್ಲಿರುವ ಮರದ ಹಣ್ಣನ್ನು ತಿನ್ನಬಾರದೆಂದು ಹೇಳಿದಾಗ್ಯೂ, ನೋಡಿ, ದೇವರು ಆದಾಮನನ್ನು ಸೃಷ್ಟಿ ಮಾಡಿದಂತಹ ಸಂದರ್ಭದಲ್ಲಿ ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಸೃಷ್ಟಿ ಮಾಡಿದ. ಇನ್ ದ ಇಮೇಜ್ ಆಫ್ ಗಾಡ್. ಏನು ಇಮೇಜ್ ಅನ್ನುವಂಥದ್ದು ಬಾಹ್ಯವಾದಂತಹ ರೂಪವಲ್ಲ, ಆಂತರಿಕವಾದಂತಹ ರೂಪ. ಅರ್ಥ, ದೇವರು ಆದಾಮನನ್ನು ಸೃಷ್ಟಿ ಮಾಡಿದಾಗ ಅವನು ಪರಿಪೂರ್ಣವಾಗಿ ಪರಿಶುದ್ಧ ವ್ಯಕ್ತಿಯಾಗಿ ಸೃಷ್ಟಿ ಮಾಡಿದ. ಈಕ್ವಲೆಂಟ್ ಟು ಗಾಡ್, ಈಕ್ವಲೆಂಟ್ ಟು ಏಂಜಲ್. ಇಬ್ರಿಯ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ದೇವದೂತರಿಗೆ ಸರಿಸಮಾನವಾದಂತಹ ಪದವಿ. ಆದರೆ ಸೈತಾನನು ಅಥವಾ ಸರ್ಪ ಏದೇನ್ ತೋಟವನ್ನು ಪ್ರವೇಶ ಮಾಡಿದಂತಹ ಸಂದರ್ಭದಲ್ಲಿ ಅವ್ವಳಿಗೆ ಹೇಳಿದಂತಹ ಮಾತು, ಅಲ್ಲಿ ನಾವು ನೋಡುವಂಥದ್ದು 5ನೇ ವಾಕ್ಯ, ಆದಿಕಾಂಡ 3:5. ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವು, ನೀವು ದೇವರಂತೆ ಆಗ್ತೀರಾ, ಲೈಕ್ ಗಾಡ್. ಆಲ್ರೆಡಿ ದೇವರು ಇವರನ್ನ ಪವಿತ್ರತೆಯಲ್ಲಿ ಉಂಟು ಮಾಡಿರುವಂಥದ್ದು. ಆದರೆ ಈ ದೇವರಂತೆ ಆಗ್ತೀವಿ ಎಂಬ ಪದ ಅವ್ವಳಿಗೆ ಏನಾಯ್ತು? ಪ್ರಲೋಭನೆಗೆ ಕಾರಣವಾಗಿ ಮಾರ್ಪಡ್ತು. ಸೊ ಅವಳು ಹಣ್ಣನ್ನು ತಿಂದು ದೇವರ ಮಾತನ್ನ ಮೀರಿ ಪಾಪ ಮಾಡಿದ್ಲು. ಸೊ ಇಲ್ಲಿ ಇಸ್ರಾಯೇಲ್ಯರಿಗೆ ದೇವರು
ಹಾಲು ಜೇನು ಹರಿಯುವ ದೇಶವನ್ನು ಕೊಟ್ಟು ಹೆಚ್ಚಾಗಿ ಕಷ್ಟಪಡುವಂತಹ ಅವಶ್ಯಕತೆ ಇಲ್ಲ. ಬಿತ್ತನೆ ಮಾಡಿದ್ರೆ ಸಾಕು, ಒಳ್ಳೆ ಫಲ ಕೊಡುವಂತಹ ನೆಲವನ್ನ ದೇವರು ಕೊಟ್ಟರು ಅವರಿಗೆ. ಆದರೆ ಕಾಲಕ್ರಮೇಣ ಏನು ಮಾಡಿದ್ರು? ಇಸ್ರಾಯೇಲ್ಯರು ದೇವರಿಗೆ, ಯೆಹೋವನಿಗೆ ನಿಷಿದ್ಧವಾದ ಕಾರ್ಯಗಳನ್ನು ಮಾಡಿ ದೇವರಿಗೆ ಕೋಪವನ್ನು ಎಬ್ಬಿಸಿದ್ರು. ಸೊ ಇದರ ಫಲವಾಗಿ ದೇವರು ಇವರನ್ನ ಶಿಕ್ಷೆಗೆ ಒಳಪಡಿಸ್ತಾ ಚರಿತ್ರೆಗೆ ಹೋಗ್ತಾ ಇದೆ. ತುಂಬಾ ದೂರ ಇದೆ ಚರಿತ್ರೆ ಓದಕ್ಕೆ. ಪ್ರಾರಂಭದಲ್ಲಿ ನ್ಯಾಯಸ್ಥಾಪಕರುಗಳ ಆಳ್ವಿಕೆ, ಅದು ಅವರು ಬೇಡವೆಂದಾಗ ದೇವರವರಿಗೆ ಒಬ್ಬ ಅರಸನನ್ನ ಕೊಟ್ಟ. ಸೌಲನು ಮೊದಲನೇ ಅರಸ. ಸೌಲನು ದೇವರಿಗೆ ಅವಿಧೇಯನಾಗಿ ಹೋದ. ನಂತರ ದಾವೀದನನ್ನ ಕೊಟ್ಟ. ತಕ್ಕ ಮಟ್ಟಿಗೆ ದಾವೀದ ಇಸ್ರಾಯೇಲ್ಯರನ್ನು 40 ವರ್ಷ ಮುನ್ನಡೆಸ್ತಾ. ನಂತರ ಅವನ ಮಗನಾದಂತಹ ಸೊಲೊಮೋನ ಬಂದ. ಪ್ರಾರಂಭದಲ್ಲಿ ಎಲ್ಲವೂ ಸರಿಯಾಗಿತ್ತು. ನಂತರ ಸೊಲೊಮೋನ ಏನು ಮಾಡ್ದ? ದೇವರನ್ನ ಧಿಕ್ಕರಿಸ್ಬಿಟ್ಟ. ಅವನ ತರುವಾಯಿ ಅವನ ಮಗ ಬಂದ. ಇಸ್ರಾಯೇಲ್ ಸಾಮ್ರಾಜ್ಯ ಇಬ್ಬಾಗವಾಗಿ ಮಾರ್ಪಡ್ತು. ದಕ್ಷಿಣ ಸಾಮ್ರಾಜ್ಯ, ಉತ್ತರ ಸಾಮ್ರಾಜ್ಯ. ದಕ್ಷಿಣ ಸಾಮ್ರಾಜ್ಯ ಯಹೂದ ಸಾಮ್ರಾಜ್ಯವಾಗಿಯೂ ಉತ್ತರ ಸಾಮ್ರಾಜ್ಯ ಇಸ್ರಾಯೇಲ್ ಸಾಮ್ರಾಜ್ಯವಾಗಿ ಮಾರ್ಪಡ್ತು. ಇಸ್ರಾಯೇಲ್ ಸಾಮ್ರಾಜ್ಯ ಪ್ರಾರಂಭದಿಂದಲೂ ಯೆಹೋವನಿಗೆ ಅವಿಧೇಯರಾಗಿ ಹೋದಂತಹ ಜನಾಂಗ. ಸೊ ಇದರ ಫಲವಾಗಿ ದೇವರು ಏನ್ ಮಾಡಿದ್ರು? BC 722ರಲ್ಲಿ ಬೇರೊಂದು ಜನಾಂಗವನ್ನ ಎಬ್ಬಿಸ್ಕೊಂಡು ಬಂದು ಅವರು ಇಸ್ರಾಯೇಲ್ ಸಾಮ್ರಾಜ್ಯದ ಮೇಲೆ ಯುದ್ಧ ಮಾಡಿ ಇಸ್ರಾಯೇಲಿಯರನ್ನ ಸೋಲಿಸಿ ಅಲ್ಲಿದ್ದಂಥದ್ದೆಲ್ಲವನ್ನ ಕೊಳ್ಳೆ ಹೊಡೆದು ಇವರನ್ನ ಏನ್ ಮಾಡಿದ್ರು? ಅಶ್ಶೂರ್ ದೇಶಕ್ಕೆ ಸೆರೆಯಾಗಿ ಒಯ್ದ್ರು. ನೋಡಿ, ನಾವು ಇಂದು ಹಬಕ್ಕೂಕನ ಪ್ರವಾದನ ಗ್ರಂಥದಲ್ಲಿ ನೋಡುವಂಥದ್ದು ನಿನವೆಯ ವಿಷಯವಾದಂತ ದೈವೋಕ್ತಿ. ಯಾವುದು ನಿನವೆ? ಸೊ ನಿನವೆ ಎಂಬ ಪದ ನಮಗೆ ಜ್ಞಾಪಕ ಬರುವಂಥದ್ದು ಯೋನಾ ಪ್ರವಾದಿಯ ಮೂಲಕವಾಗಿ. ಯೋನಾ ಪ್ರವಾದಿಯ ಕಾಲದಲ್ಲಿ ಸರ್ವಶಕ್ತನಾದ ದೇವರು ಪ್ರವಾದಿಯಾದ ಯೋನನನ್ನ ನಿನವೆಗೆ ಕಳಿಸುವಂಥದ್ದನ್ನು ನಾವು ನೋಡುತ್ತೇವೆ. ಅಲ್ಲಿ ನಾವು ಕಾಣುವಂಥದ್ದು, ಸೊ ನೀನು ನಿನವೆ ಪಟ್ಟಣಕ್ಕೆ ಹೋಗಿ ಸಾರು ಎಂಬುದಾಗಿ. ಯೋನಾ ಪ್ರವಾದನ ಗ್ರಂಥ 1ನೇ ಅಧ್ಯಾಯ ಅದರ 1-2 ವಾಕ್ಯದಲ್ಲಿ ಯೆಹೋವನು ಅಮತ್ತೈ ಮಗನಾದ ಯೋನನಿಗೆ, ನೀನೆದ್ದು ಆ ದೊಡ್ಡ ಪಟ್ಟಣವಾದ ನಿನವೆಗೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಅದನ್ನು ಖಂಡಿಸು, ಅದರ ನಿವಾಸಿಗಳ ದುಷ್ಟತನವು ನನ್ನ ಸನ್ನಿಧಿಗೆ ಮುಟ್ಟಿದೆ ಎಂದು ಅಪ್ಪಣೆ ಮಾಡಿದನು. ನೋಡಿ, ಒಂದು ಪ್ರತ್ಯೇಕವಾದಂತಹ ಒಂದು ಜನಾಂಗ. ಪ್ರವಾದಿಯಾದಂತಹ ಯೋನನ ಪ್ರವಾದನ ಸಂದೇಶವನ್ನು ಕೇಳಿದಂಥವರು. ನಡೆದಂಥದ್ದು ಎಲ್ಲವನ್ನು ನಾನು ಹೇಳೋದಿಲ್ಲ. ಪ್ರವಾದಿಯಾದ ಯೋನನ ಸಂದೇಶವನ್ನ ಕೇಳಿದಂಥವರು ಗೋಣಿ ತಟ್ಟನ್ನ ಸುತ್ತಿಕೊಂಡು ತಮ್ಮ ಪಾಪಗಳನ್ನು ಅರಿಕೆ ಮಾಡಿದ್ರು. ಯಾರು? ಅರಸನಿಂದ ಮೊದಲುಗೊಂಡು ಸೆರೆಮನೆಯಲ್ಲಿ ಇದ್ದಂತಹ ಕೈದಿಯ ತನಕ ಪ್ರತಿಯೊಬ್ಬರು ಉಪವಾಸವನ್ನ ಮಾಡಿದ್ರು. ಕೇವಲ ಮನುಷ್ಯರು ಮಾತ್ರವಲ್ಲ, ಅಲ್ಲಿದ್ದಂತಹ ಪಶುಗಳಿಗೂ ಸಹ ಏನು ಕೊಡಲಿಲ್ಲ. ಎಲ್ಲರೂ ಉಪವಾಸ ಮಾಡಿ ಏನು ಮಾಡಿದ್ರು? ತಮ್ಮ ಪಾಪಗಳನ್ನ, ತಮ್ಮ ದುರ್ಮಾರ್ಗಗಳನ್ನ ದೇವರೊಂದಿಗೆ ಅರಿಕೆ ಮಾಡಿ ತಮ್ಮ ದುರ್ಮಾರ್ಗದಿಂದ ತಿರುಗಿಬಿಟ್ರು. ಇದರ ಫಲವಾಗಿ ದೇವರು ಮಾಡಬೇಕೆಂಬುದಾಗಿ ಹೇಳಿದ ಕೇಡನ್ನು ಮಾಡದೆ ಬಿಟ್ಟ. ಇದು ನಿನ್ನವೇ ಕುರಿತಾಗಿ ನಾವು ಕಾಣುವಂಥದ್ದು. ಸೊ ಇಲ್ಲಿ ರಾಜ ಇದ್ದಾನೆ, ಪ್ರಜೆಗಳಿದ್ದಾರೆ, ಎಲ್ಲ ಇದ್ದಾರೆ. ಆದರೆ ಇದಾಗಿ ಸುಮಾರು 100 ವರ್ಷಗಳ ತರುವಾಯ ಆಗ ನಿನವೆ ಪಟ್ಟಣಕ್ಕೆ ಒಬ್ಬ ಅರಸ ಇದ್ದಾನೆ.
ಆದರೆ ನಹೂಮನ ಕಾಲಕ್ಕೆ ಬರುವಂತಹ ಸಂದರ್ಭದಲ್ಲಿ ನಿನವೆ ಪಟ್ಟಣ ಅನ್ನುವಂಥದ್ದು ಅಶ್ಶೂರ್ಯರ ರಾಜಧಾನಿ, ಕಸ್ದೀಯರ ರಾಜಧಾನಿ. ಈ 100 ವರ್ಷಗಳ ಹಿಂದೆ ಯಾವ ಜನ ದೇವರಿಗೆ ಭಯಪಟ್ಟು ತಮ್ಮ ದುರ್ಮಾರ್ಗವನ್ನು ಬಿಟ್ಟು ಯೆಹೋವನು ಮಾಡಬೇಕೆಂಬುದಾಗಿ ಹೇಳಿದ ಕೇಡಿಂದ ತಪ್ಪಿಸಿಕೊಂಡ್ರು, ಅವರ ತಲೆಮಾರುಗಳು 100 ವರ್ಷವಾದ ನಂತರ ಅವರು ದೇವರಿಂದ ದೂರ ಹೋದಂತಹ ಒಂದು ಪರಿಸ್ಥಿತಿ ಇಂದು ಕ್ರೈಸ್ತತ್ವದಲ್ಲಿ ಕಾಣುವಂಥದ್ದು ಇದೆ. ನಮ್ಮ ಪಿತೃಗಳು ಯಥಾರ್ಥವಾಗಿ ದೇವರನ್ನ ಆರಾಧಿಸಿ, ದೇವರನ್ನ ಸ್ತುತಿಸಿ, ದೇವರ ಪ್ರೀತಿಯಲ್ಲಿ ಬಾಳ್ವೆಯನ್ನು ನಡೆಸಿದ್ರು. ಇವತ್ತು ಅವರ ತಲೆಮಾರುಗಳಾದಂತಹ ನಾವುಗಳು ಯಥಾರ್ಥವಾಗಿ ಅದೇ ಪ್ರೀತಿಯಲ್ಲಿ ಇದ್ದೇವ, ಅದೇ ಭಕ್ತಿಯಲ್ಲಿ ಜೀವಿಸ್ತಾ ಇದ್ದೇವ? ಉತ್ತರ ಇಲ್ಲ ಎಂಬುದಾಗಿ ಪ್ರಿಯರೇ. ನಾವು ಹೇಳ್ಬೋದು ನಾವು ಇದ್ದೇವೆ ಎಂಬುದಾಗಿ, ಆದರೆ ನಿಜವಾಗಿ ನೋಡುವಂತಹ ಸಂದರ್ಭದಲ್ಲಿ ನಾವು ಆ ಮಾರ್ಗದಲ್ಲಿ ಇಲ್ಲ. ನೋಡಿ, ಇಲ್ಲಿ ಇಸ್ರಾಯೇಲ್ಯರು ಅಥವಾ ಉತ್ತರ ರಾಜ್ಯದವರು ದೇವರಿಗೆ ವಿರೋಧವಾಗಿ ಜೀವಿಸಿದಂತಹ ಸಂದರ್ಭದಲ್ಲಿ ಇವರನ್ನ ಶಿಸ್ತಿನ ಹಾದಿಗೆ ತರುವುದಕ್ಕೋಸ್ಕರವಾಗಿ ದೇವರು ಒಂದು ಅನ್ಯ ಜನಾಂಗವನ್ನು ಎಬ್ಬಿಸಿ ಅವರನ್ನ ಇವರ ಮೇಲೆ ಬರಮಾಡ್ದ. ಇದರ ಕುರಿತಾಗಿ ನೀವು ಕಲಿಬೇಕಾದ್ರೆ ಹಬಕ್ಕೂಕನ ಪ್ರವಾದನ ಗ್ರಂಥವನ್ನು ಕಲಿಬೇಕು. ನೋಡಿ, ಹಬಕ್ಕೂಕನ ಪ್ರವಾದನ ಗ್ರಂಥದಲ್ಲಿ ಹಬಕ್ಕೂಕನು ದೇವರೊಟ್ಟಿಗೆ ಮೊರೆ ಇಡ್ತಾ ಇದ್ದಾನೆ, ಪ್ರಾರ್ಥಿಸ್ತಾ ಇದ್ದಾನೆ. ಏನು ಪ್ರಾರ್ಥನೆ? ಯೆಹೋವನೇ, ನಾನು ಮೊರೆಯಿಡುತ್ತಿದ್ದರೂ ನೀನು ಎಷ್ಟು ಕಾಲ ಕೇಳದೆ ಇರುವಿ, ಹಿಂಸೆ ಹಿಂಸೆ ಎಂದು ಕೂಗಿಕೊಂಡರೂ ರಕ್ಷಿಸದೆ ಇರುವಿ. ಇದು ಯಾರ ಕುರಿತಾಗಿ ಹೇಳ್ತಾ ಇರೋದು? ಇದು ಇಸ್ರಾಯೇಲ್ ಸಾಮ್ರಾಜ್ಯದ ಕುರಿತಾಗಿ. ಪ್ರವಾದಿಯಾದಂತಹ ಹಬಕ್ಕೂಕ, ನೋಡಿ, ಪ್ರವಾದಿ ಅನ್ನುವಂಥದ್ದು ದೇವರಿಂದ ಸಂದೇಶವನ್ನು ಪಡೆದುಕೊಂಡು ಜನರಿಗೆ ಕೊಡುವಂಥವನು. ಇಲ್ಲಿ ಈ ಪ್ರವಾದಿಯಾದಂತಹ ಹಬಕ್ಕೂಕ ಜನರ ಮಧ್ಯದಲ್ಲಿ ನಡೆಯುತ್ತಿದ್ದಂತಹ ಹಿಂಸೆಯನ್ನು ನೋಡಿ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇಂದಿನ ಪರಿಸ್ಥಿತಿ ಈ ರೀತಿ ಆಗ್ಬೇಕಾಗಿತ್ತು. ಆದರೆ ಇವತ್ತು ಪ್ರವಾದಿಗಳು, ಅಪೊಸ್ತಲರು, ಸಭಾಪಾಲಕರು, ಉಪದೇಶಿಗಳು ಎಂಬುದಾಗಿ ಕರೆಸಿಕೊಳ್ಳುವಂಥವರು ಜನರಿಗಿಂತಲೂ ಭ್ರಷ್ಟರಾಗಿ ಮಾರ್ಪಟ್ಟಿದ್ದಾರೆ. ಇವತ್ತು ಪ್ರತಿಯೊಬ್ಬನು ಆ ಪದವಿಗೆ ಬರುವುದಕ್ಕೋಸ್ಕರವಾಗಿ ಹಣವನ್ನು ಕೊಡ್ತಾ ಇದ್ದಾರೆ. ನೋಡಿ, ಎಫೆಸ ಪತ್ರಿಕೆಯಲ್ಲಿ ನಾವು ನೋಡಿದ್ದು, ಆತನು ಕೆಲವರನ್ನು ಅಪೊಸ್ತಲರನ್ನಾಗಿ, ಕೆಲವರನ್ನು ಪ್ರವಾದಿಗಳನ್ನಾಗಿ, ಕೆಲವರನ್ನು ಸಭಾಪಾಲಕರನ್ನಾಗಿ, ಕೆಲವರನ್ನು ಉಪದೇಶಿಗಳನ್ನಾಗಿ ನೇಮಿಸಿದ್ದಾನೆ ಎಂಬುದಾಗಿ. ಆದರೆ ಇವತ್ತು ನಾವುಗಳು ಅಪೊಸ್ತಲತ್ವ ಎಂಬ ಪದವಿಯನ್ನ, ಸಭಾಪಾಲಕ ಎಂಬ ಪದವಿಯನ್ನ, ಉಪದೇಶಿ ಎಂಬ ಪದವಿಯನ್ನ ಹಣವನ್ನ ಕೊಟ್ಟು ಪಡ್ಕೊಳ್ತಾ ಇದ್ದೇವೆ. ಇವತ್ತು ನಮ್ಮ ಆಧ್ಯಾತ್ಮಿಕತ ಲೋಕ ಎಷ್ಟರ ಮಟ್ಟಿಗೆ ಭ್ರಷ್ಟತೆಯಲ್ಲಿ ತುಂಬಿದ್ದೆ ಎಂಬುದಾಗಿ ಹೇಳುವಾಗ ಪ್ರಿಯರೇ, ಅದು ಲೌಕಿಕತೆಗಿಂತಲೂ ರಾಜಕೀಯಕ್ಕಿಂತಲೂ ಮಿಗಿಲಾಗಿರುವಂಥದ್ದಾಗಿದೆ. 100 ವರ್ಷಗಳ ಹಿಂದೆ ಮಿಷನರಿಗಳು ತಮ್ಮ ದೇಶವನ್ನ ಬಿಟ್ಟು ತಮ್ಮ ಸಂಪತ್ತನ್ನು ಮಾರಿ ಬಂದಂತಹ ಹಣದಲ್ಲಿ ನಮ್ಮ ರಾಜ್ಯದಲ್ಲಿ ಶಾಲೆಗಳನ್ನು, ಕಾಲೇಜುಗಳನ್ನು ಪ್ರಾರಂಭಿಸಿ ಅವುಗಳನ್ನು ಬಿಟ್ಟು ಹೋದಂಥದ್ದು ಇವತ್ತು ನಮ್ಮ ಧಾರ್ಮಿಕ ನಾಯಕತ್ವ ಅದನ್ನು ಮಾರಿ ತಿಂದು ತೇಗ್ತಾ ಇದ್ದಾರೆ. ಕಾರಣ ಏನು? ಅವರು ಈ ಸ್ಥಾನಕ್ಕೆ ಬರುವುದಕ್ಕೋಸ್ಕರವಾಗಿ ಹಣವನ್ನ ವ್ಯಯ ಮಾಡಿದ್ದಾರೆ. ಆ ಹಣವನ್ನ ಹಿಂತಿರುಗಿ ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ
ಮಾಡ್ತಾ ಇದ್ದಾರೆ? ತಮ್ಮ ಸಭೆಯ ಅಧೀನದಲ್ಲಿ ಇದ್ದಂತಹ ಇನ್ಸ್ಟಿಟ್ಯೂಷನ್ಗಳನ್ನ ಮಾರ್ತಾ ಇದ್ದಾರೆ, ಲೀಸ್ಗಳಿಗೆ ಕೊಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಹಬಕ್ಕು ಕೇಳ್ತಾ ಇದ್ದಾರೆ, ಹಿಂಸೆ, ಎಲ್ಲಿ ನೋಡಿದ್ರು ಹಿಂಸೆ, ಕಣ್ಣೆದ್ರು ಜಗಳವಾಗ್ತಾ ಇದೆ, ವ್ಯಾಜ್ಯ ಆಗ್ತಾ ಇದೆ. ದುಷ್ಟನು ಶಿಷ್ಟನನ್ನು ಗುದ್ದುತ್ತಾ ಇದ್ದಾನೆ. ಇವತ್ತು ಆಗುವಂಥದ್ದು ಅದೇ. ಆಮೇಲೆ ಧರ್ಮೋಪದೇಶವು ಜಡವಾಗಿದೆ. ಅಂದ್ರೆ ಧರ್ಮೋಪದೇಶಕ್ಕೆ ಎಳ್ಳಷ್ಟು ಬೆಲೆ ಇಲ್ಲ. ಇವತ್ತು ದೇವರ ವಾಕ್ಯಕ್ಕೆ ಎಳ್ಳಷ್ಟು ಬೆಲೆ ಇಲ್ಲ ಪ್ರಿಯರೇ. ಯಾರು ಯಥಾರ್ಥವಾಗಿ ದೇವರ ಸೇವೆಯನ್ನು ಮಾಡ್ತಾರೆ, ಯಾರು ಯಥಾರ್ಥವಾಗಿ ದೇವರ ವಾಕ್ಯವನ್ನು ಸಾಕ್ತಾರೆ, ಅಂಥವನ ಮೇಲೆ ಸಾಧ್ಯವಾದರೆ ಅವನನ್ನ ಭೂಮಿಯಿಂದ ತೆಗೆದು ಹಾಕುವುದಕ್ಕೂ ಸಿದ್ಧರಿರುವಂತಹ ಆಧ್ಯಾತ್ಮಿಕತೆ ಲೋಕ ಇವತ್ತು. ನೋಡಿ, ಯೇಸು ಸ್ವಾಮಿಯ ಶಿಲುಬೆಯ ಮರಣದ ಸಂದರ್ಭದಲ್ಲಿ ಅಂದಿನ ಮಹಾಯಾಜಕನಾಗಿದ್ದಂತಹ ಕಾಯಫ ಒಂದು ಮಾತು ಹೇಳ್ತಾ ಇದ್ದಾನೆ, ಅನೇಕರಿಗೋಸ್ಕರವಾಗಿ ಒಬ್ಬ ಸಾಯುವಂಥದ್ದು ಒಳ್ಳೆಯದೇ. ಯಾಕಂದ್ರೆ ಕಾಯಫನು ಅಂದಿನ ಮಹಾಯಾಜಕರಿಗೆ ಈ ಪದವಿ ಎನ್ನುವಂಥದ್ದು ಹಣ ಮಾಡುವಂತಹ ಒಂದು ವಿಧಾನ. ಕಾರಣ, ಯೇಸು ಸ್ವಾಮಿಯ ಕೊನೆ ಸೇವೆ ಎನ್ನುವಂಥದ್ದು ದೇವಾಲಯದ ಶುದ್ಧೀಕರಣ. ನೋಡಿ, ಯೆರೂಸಲೇಮ್ ದೇವಾಲಯ ಎನ್ನುವಂಥದ್ದು 3 ಭಾಗಗಳು: ಮಹಾಪವಿತ್ರ ಸ್ಥಳ, ಪವಿತ್ರ ಸ್ಥಳ ಮತ್ತು ಔಟರ್ ಕೋರ್ಟ್. ಈ ಔಟರ್ ಕೋರ್ಟ್ ಅನ್ನುವಂಥದ್ದು ಅನ್ಯ ಜನರಿಗೆ ಇರುವಂತಹ ಸ್ಥಳ. ಅವರು ಅಲ್ಲಿ ಬಂದು ಬೇಕಾದ್ರೆ ಯಹೂದ್ಯರ ಪ್ರಾರ್ಥನೆಗಳನ್ನು ನೋಡ್ಕೊಂಡು ಹೋಗಬಹುದು. ಆದರೆ ಯೇಸುವಿನ ಕಾಲದಲ್ಲಿ ಆ ಸ್ಥಳವನ್ನ ಅಂದಿನ ಮಹಾಯಾಜಕ ವೃಂದದವ್ರು ಏನ್ ಮಾಡಿದ್ರು, ವ್ಯಾಪಾರಕ್ಕೆ ಮಾರ್ಬಿಟ್ರು, ಲೀಸ್ಗೆ ಕೊಟ್ಬಿಟ್ರು ಜಾಗನ. ಸೊ ಯೇಸು ದೇವಾಲಯಕ್ಕೆ ಪ್ರವೇಶಿಸುವಂತಹ ಸಂದರ್ಭದಲ್ಲಿ ಅನ್ಯ ಜನರಿಗೆ ಸ್ಥಾನ ಇಲ್ಲ ನಿಲ್ಲೋದಿಕ್ಕೆ. ಅಲ್ಲಿ ಕುರಿಗಳು, ಮೇಜುಗಳು ತುಂಬಿ ತುಳುಕಲ್ಪಟ್ಟಿದೆ. ಯೇಸು ಸ್ವಾಮಿ ಏನ್ ಮಾಡ್ದ, ಎಲ್ಲವನ್ನ ಹೊರಗೆ ಹಾಕ್ಬಿಟ್ಟ, ದೇವಾಲಯವನ್ನ ಶುಚಿ ಮಾಡ್ದ. ಸೊ ಇದರ ಫಲವಾಗಿ ಅವರಿಗೆ ವರಮಾನ ಕುಂಠಿತ ಆಯಿತು. ಸೊ ಇದು ಅವರ ಒಂದು ಕೋಪವನ್ನು ಎಬ್ಬಿಸ್ತು ಅವರಿಗೆ. ಸೊ ಇವತ್ತು ನಮ್ಮ ಕ್ರೈಸ್ತ ಲೋಕ ಈ ರೀತಿಯಾಗಿದೆ. ಸೊ ನಾನು ಹೇಳುವಂಥದ್ದು, ಅಲ್ಲಿ ಕಯಾಫನು ಹೇಳಿದಂಥದ್ದು ಅನೇಕರಿಗೋಸ್ಕರವಾಗಿ ಒಬ್ಬನು ಸಾಯುವಂಥದ್ದು ಒಳಿತು. ಆತ ಬೇರೆ ಉದ್ದೇಶದಲ್ಲಿ ಹೇಳಿದಾಗ್ಯೂ ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಸತ್ತದ್ದರ ಫಲವಾಗಿ ತನ್ನನ್ನು ಅರ್ಪಿಸಿದರ ಫಲವಾಗಿ ಇವತ್ತು ನಾವು ದೇವರ ಮಕ್ಕಳಾಗಿದ್ದೇವೆ, ನಮಗೆ ಒಳಿತಾಯಿತು. ನೋಡಿ, ಇಲ್ಲಿ ಪ್ರವಾದಿಯಾದ ಹಬಕ್ಕೂಕ ಹೇಳ್ತಾ ಇದ್ದಾನೆ, ಧರ್ಮೋಪದೇಶ ಜಡವಾಗಿದೆ. ಜಡ ಅಂದ್ರೆ ಏನು? ಫ್ರೀಸ್ ಆಗೋಗ್ಬಿಟ್ಟಿದೆ. ಪೀಪಲ್ ಆರ್ ನಾಟ್ ವಿಲ್ಲಿಂಗ್ ಟು ಲಿಸನ್ ಅನ್ನುವುದಕ್ಕಿಂತ ಅಂದಿನ ಯಾಜಕರು ಇದನ್ನ ಬೋಧಿಸ್ತಾ ಇಲ್ಲ. ಅದು ಸರಿಯಾದಂತಹ ಅರ್ಥ. ಸೊ ಇಂದು ಅದೇ ಆಗಿರುವಂಥದ್ದು. ಸೊ ಇಂದಿನ ಮತಬೋಧಕರು, ಸಭಾಪಾಲಕರು ಮನುಷ್ಯರನ್ನ, ಜನರನ್ನ, ವಿಶ್ವಾಸಿಗಳನ್ನ ಕ್ರಿಸ್ತನ ಆ ಪರಿಪೂರ್ಣತೆಗೆ ಬೆಳೆಸಬೇಕಾಗಿರಲಾಗಿ ಅದನ್ನು ಮಾಡದೆ ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಸಮೃದ್ಧಿಯ ವಿಚಾರವನ್ನ ಮಾತ್ರ ಹೇಳ್ತಾರೆ. ಅವರ ಉಪದೇಶ ಏನು? 10 ಸಿಕ್ಕಿದ್ರೆ 1 ನನಗೆ, 100 ಸಿಕ್ಕಿದ್ರೆ 10 ನನಗೆ. ನೀವೊಂದು ಕೆಲಸ ಮಾಡಿ 10వ ಭಾಗ ನನಗೆ ಕೊಡ್ರಿ, ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡ್ತಾನೆ. ಆದರೆ ಕೊಟ್ಟಂತ ವ್ಯಕ್ತಿಗೆ ಗೊತ್ತು ಯಾವ ಆಶೀರ್ವಾದನೂ ಬಂದಿಲ್ಲ. ಇನ್ ಕೇಸ್ ಯಾರಾದರೂ ಮಾಡ್ಕೊಂಡಿದ್ರೆ ಅವರು ಮಾಡಿಕೊಂಡಂತ ರೀತಿಯನ್ನು ಒಮ್ಮೆ ಯೋಚನೆ ಮಾಡಿ ನೋಡಬೇಕು. ಇತರರನ್ನ ವಂಚಿಸಿ
ಸರ್ಕಾರವನ್ನು ವಂಚಿಸಿ, ತೆರಿಗೆ ಕೊಡದೆ, ಸರಿಯಾಗಿ ಬಿಲ್ಲು ಬರೆಯದೆ ಈ ರೀತಿಯಾಗಿ ಮಾಡಿರ್ಬೋದಷ್ಟೇ. ಯೇಸು ಸ್ವಾಮಿ ಹೇಳಿದ ರೀತಿಯಲ್ಲಿ ಕೈಸರನಿಗೆ ಕೈಸರಿಗೆ ಕೊಡ್ರಿ, ದೇವರಿಗೆ ದೇವರಿಗೆ ಕೊಡ್ರಿ, ಆ ವಿಧದಲ್ಲಿ ಅಲ್ಲ ಇದು. ಇಂದು ಅನೇಕ ಸಭೆಗಳು ಭ್ರಷ್ಟ ವ್ಯಾಪಾರ ಕೇಂದ್ರಗಳಾಗಿ ಮಾರ್ಪಟ್ಟಿದೆ. ನೋಡಿ, ಇಲ್ಲಿ ಹಬಕ್ಕೂಕ ಹೇಳ್ತಾ ಇದ್ದಾನೆ. ನೋಡಿ, ಈಗಿರುವಂತಹ ಸಂದರ್ಭದಲ್ಲಿ ಯೆಹೋವನು ಹಬಕ್ಕೂಕನಿಗೆ ಒಂದು ಮಾತು ಹೇಳ್ತಾ ಇದ್ದಾನೆ. 5ನೇ ವಾಕ್ಯ, ಹಬಕ್ಕೂಕ 1:5. ನಿಮ್ಮ ಕಾಲದಲ್ಲಿ ಒಂದು ಕಾರ್ಯವನ್ನ ಮಾಡ್ತೇನೆ, ಇಗೋ ತೀಕ್ಷ್ಣವೂ ತೀವ್ರವೂ ಆದ ಕಸ್ತಿಯ ಜನಾಂಗವನ್ನ ಎಬ್ಬಿಸ್ತಾ ಇದ್ದೇನೆ. ಅವರು ಚಿಕ್ಕ ಜನಾಂಗ ಅಷ್ಟೇ ಅವರು, ಬಟ್ ಗಾಡ್ ಬ್ರಾಡ್ ದೆಮ್. ಅವರು ತಮ್ಮದಲ್ಲದ ಸಂಸ್ಥಾನವನ್ನು ವಶ ಮಾಡಿಕೊಳ್ಳುವ ಹಾಗೆ ಲೋಕದಲ್ಲೆಲ್ಲ ಸಂಚರಿಸುವರು. ಅವರು ಕ್ರೂರರು, ಭಯಂಕರರು. ಅವರ ಅಧಿಕಾರವು ಗೌರವವು ಅವರಿಂದಲೇ ಹೊರಡುವುದು. ಸೊ ದೇವರೇನ್ ಮಾಡ್ದ, ಯಾವಾಗ ಉತ್ತರ ರಾಜ್ಯದವರು ಇಸ್ರಾಯೇಲ್ ಸಾಮ್ರಾಜ್ಯ ದೇವರಿಗೆ ಪೂರ್ಣವಾಗಿ ಅವಿಧೇಯರಾಗಿ ಹೋದ್ರು, ದೇವರೇನ್ ಮಾಡ್ದ, ಕಸ್ತಿಯರನ್ನ ಎಬ್ಬಿಸ್ಕೊಂಡು ಬಂದ. ಕಸ್ತಿಯರು ಏನು ಮಾಡಿದ್ರು, ಇಸ್ರಾಯೇಲರನ್ನ ಆಕ್ರಮಿಸಿದ್ರು. ಆದರೆ ಸಂಭವಿಸಿದಂತಹ ತೊಂದರೆ ಏನಂದ್ರೆ, ಅವರು ತಮ್ಮನ್ನು ತಾವೇ ಹೆಚ್ಚಿಸಿಕೊಂಡ್ರು. ಅದು ಮಾತ್ರವಲ್ಲದೆ ಅವರು ಇಸ್ರಾಯೇಲ್ಯರನ್ನ ಅತಿಯಾಗಿ ದೌರ್ಜನ್ಯ ಪಡಿಸಿದ್ರು. ಸೊ ಈ ಸಂದರ್ಭದಲ್ಲಿ ದೇವರು, ನಾನು ಅದೇ ಪ್ರಾರಂಭದಲ್ಲಿ ಹೇಳಿದೆ, ಒಂದು ಕಡೆ ಮುಯ್ಯು ತೀರಿಸುವಂತಹ ಸಂದೇಶವಾದ್ರೆ ಮತ್ತೊಂದು ಕಡೆ ಸಾಂತ್ವನದ ಸಂದೇಶ. ಯಾರಿಗೆ ಮುಯ್ಯಿ ತೀರಿಸುವಂತ ಸಂದೇಶ? ನೋಡಿ, 2ನೇ ವಾಕ್ಯ ಹೇಳ್ತದೆ, ನಹೂಮ 1:2, ಯೆಹೋವನು ಸ್ವಗೌರವವನ್ನ ಕಾಪಾಡಿಕೊಳ್ಳುವ ದೇವರು. ಇಸ್ರಾಯೇಲರು ಯಾರು? ದೇವರ ಸ್ವಕೀಯ ಪ್ರಜೆಗಳು. ದೇವರ ಸ್ವಕೀಯ ಪ್ರಜೆಗಳಾದ ಇಸ್ರಾಯೇಲ್ಯರು ಪಾಪ ಮಾಡಿದಾಗ ಅವರನ್ನು ಶಿಕ್ಷಿಸುವುದಕ್ಕೋಸ್ಕರವಾಗಿ ಅಥವಾ ಸರಿದಾರಿಗೆ ತರುವುದಕ್ಕೋಸ್ಕರವಾಗಿ ದೇವರು ಕಸ್ತಿಯರನ್ನು ಎಬ್ಬಿಸ್ತಾ, ಆದರೆ ಈ ಕಸ್ತಿಯರು ಇಸ್ರಾಯೇಲ್ಯರನ್ನ ಅತಿಯಾಗಿ ಪೀಡಿಪಿಸಿದ್ದರ ಫಲವಾಗಿ ಯೆಹೋವನು ಹೇಳ್ತಾ ಇದ್ದಾನೆ, ನಾನು ಸ್ವಗೌರವವನ್ನು ಕಾಪಾಡುವ ದೇವರು. ಸೊ ಹೀಗಿರಲಾಗಿ ನಾನು ಮುಯ್ಯಿ ತೀರಿಸ್ತೇನೆ. ಅದೇ ಸಂದರ್ಭದಲ್ಲಿ ಇಸ್ರಾಯೇಲರು ದೇವರಿಗೆ ಮೊರೆಯಿಟ್ಟರು. ಅವರಿಗೆ ಹೇಳುವಂಥದ್ದು, ಯೆಹೋವನು ಒಳ್ಳೆಯವನು, ಇಕ್ಕಟ್ಟಿನ ದಿನದಲ್ಲಿ ಆಶ್ರಯ ದುರ್ಗವಾಗಿದ್ದಾನೆ, ತನ್ನ ಮೊರೆ ಹೊಕ್ಕವರನ್ನು ಬಲ್ಲನು. ಪ್ರಿಯರೇ, ಪ್ರತಿ ಕಾಲದಲ್ಲಿಯೂ ಯಥಾರ್ಥವಾಗಿ ದೇವರನ್ನ ಹುಡುಕುವಂತಹ ಒಂದು ಗುಂಪು ಜನ ಇರ್ತಾರೆ. ಇನ್ ಎವ್ರಿ ಸಿಚುವೇಶನ್. ಸೊ ಯಾರು ಯಥಾರ್ಥವಾಗಿ ದೇವರನ್ನ ಆರಾಧಿಸುತ್ತಾರೋ ಅಂಥವರು ಈ ದೌರ್ಜನ್ಯದ ನಡುವೆ ದೇವರಿಗೆ ಮೊರೆ ಇಟ್ರು. ಆ ಸಂದರ್ಭದಲ್ಲಿ ದೇವರು ಹೇಳ್ತಾ ಇದ್ದಾನೆ, ಯೆಹೋವನು ಒಳ್ಳೆಯವನು, ಇಕ್ಕಟ್ಟಿನ ದಿನದಲ್ಲಿ ಆಶ್ರಯ ದುರ್ಗವಾಗಿದ್ದಾನೆ, ತನ್ನ ಮೊರೆ ಹೊಕ್ಕವರನ್ನು ಬಲ್ಲನು. ಪ್ರಿಯರೇ, ಒಂದು ಕಡೆ ಅಶ್ಶೂರ್ಯರು, ಕಸ್ತಿಯರು ಉತ್ತರ ರಾಜ್ಯವನ್ನ ಅಥವಾ ಇಸ್ರಾಯೇಲ್ ಸಾಮ್ರಾಜ್ಯವನ್ನ ದಬ್ಬಾಳಿಕೆಯಲ್ಲಿ ಅವರನ್ನ ಒಳಪಡಿಸಿ ಅವರನ್ನ ಹಿಂಸಿಸುವಂತಹ ಸಂದರ್ಭದಲ್ಲಿ ದೇವರೇನ್ ಮಾಡ್ತಾ ಇದ್ದಾನೆ, ಇಸ್ರಾಯೇಲರಿಗೆ ಒಂದು ಪರಿವರ್ತನೆಯ ಹಾದಿಯನ್ನ ತರ್ತಾ ಇದ್ದಾನೆ. ನೋಡಿ, ಈ ಅಶ್ಶೂರರ ಸಾಮ್ರಾಜ್ಯ ಏನಾಗ್ತಾ ಇದೆ, ಈ ಅಶ್ಶೂರರ ಸಾಮ್ರಾಜ್ಯ ತದನಂತರ ಬಾಬೆಲ್ ಸಾಮ್ರಾಜ್ಯಕ್ಕೆ ಒಳಪಡ್ತಾ ಇದೆ. ನಂತರ ಅದು ಮೇದ್ಯ ಸಾಮ್ರಾಜ್ಯಕ್ಕೆ ಒಳಪಡ್ತಾ ಇದೆ. ಅಂದ್ರೆ ದೇವರು ಒಂದು ಪರಿವರ್ತನೆಯನ್ನ ಮಾಡ್ತಾ ಇದ್ದಾನೆ. ನಾವು ಎಜ್ರನ ಪುಸ್ತಕವನ್ನು ಓದುವಂತಹ ಸಂದರ್ಭದಲ್ಲಿ ದೇವರು ಕೋರೇಶನನ್ನ ಕರೆದು ಕೋರೇಶನ ಮೂಲಕವಾಗಿ ಇಸ್ರಾಯೇಲರನ್ನ ತಿರುಗಿ ಸ್ವದೇಶಕ್ಕೆ ಕಳಿಸುವಂಥದ್ದು ನಾವು ನೋಡ್ತೇವೆ. ಕಳೆದ ವಾರ ಇದರ ಕುರಿತಾಗಿ ನಾವು ಮಾತನಾಡಿದ್ವಿ.
ಕೋರೇಶನ ಹುಟ್ಟುವುದಕ್ಕಿಂತ ಸುಮಾರು 200 ವರ್ಷಗಳಕ್ಕಿಂತ ಮುಂಚಿತವಾಗಿ ದೇವರು ಪ್ರವಾದಿಯಾದ ಯೆಶಾಯನ ಮೂಲಕವಾಗಿ ಹೇಳ್ತಾ ಇದ್ರೆ, ನಾನು ಕೋರೇಶನನ್ನು ಕರೆದ ಉದ್ದೇಶ ನನ್ನ ಆಲಯವನ್ನು ಕಟ್ಟುವುದಕ್ಕೋಸ್ಕರವಾಗಿ. ಪರಿವರ್ತನೆಯ ಹಾದಿ ಅಂದ್ರೆ ಇಸ್ರಾಯೇಲ್ಯರು ರಾಜಕೀಯವಾಗಿ ದಬ್ಬಾಳಿಕೆಗೆ ಒಳಪಟ್ಟಂತಹ ಸಂದರ್ಭದಲ್ಲಿ ದೇವರು ರಾಜಕೀಯವಾಗಿಯೇ ಅವರಿಗೆ ಒಂದು ಮನಪರಿವರ್ತನೆ, ಪುನಃಸ್ಥಾಪನೆಯನ್ನ ಮಾಡುವಂಥದ್ದಾಗಿ ನಾವು ನೋಡ್ತೇವೆ. ಪ್ರಿಯರೇ, ನಾವುಗಳು ವಾಸಿಸುವಂಥದ್ದು ಇಂತಹ ಒಂದು ಕಾಲಘಟ್ಟದಲ್ಲಿ, ದಬ್ಬಾಳಿಕೆಯ ಮಧ್ಯದಲ್ಲಿ. ಕ್ರೈಸ್ತರಾಗಿರುವ ನಾವುಗಳು ಯಾವ ರೀತಿಯಲ್ಲಿ ಇಸ್ರಾಯೇಲರು ಮೈನರ್ ಪೀಪಲ್ ಹೂ ಪ್ರೇಡ್, ಪ್ರಾರ್ಥನೆ ಮಾಡಿದ್ರು ದೇವರ ಬಳಿಯಲ್ಲಿ. ಕ್ರೈಸ್ತರಾದ ನಾವುಗಳು ಈ ರಾಜಕೀಯ ದಬ್ಬಾಳಿಕೆಯ ಮಧ್ಯದಲ್ಲಿ ವಾಸಿಸುತ್ತಿರಲಾಗಿ ನಾವುಗಳು ಪ್ರಾರ್ಥಿಸುವಂತವದಾದ್ರೆ ದೇವರು ಅದ್ಭುತವನ್ನ ಮಾಡ್ತಾನೆ. ಸೊ ಎರಡನೇದಾಗಿ ಧಾರ್ಮಿಕ ದಬ್ಬಾಳಿಕೆ. ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಯಹೂದ್ಯರ ಸಭಾಮಂದಿರದಲ್ಲಿ ಒಂದು ಸಬ್ಬತ್ ದಿನದಲ್ಲಿ ಏನು ಮಾಡ್ದ? ಉಪದೇಶ ಮಾಡುತ್ತಾ ಇರಲಾಗಿ 18 ವರ್ಷದಿಂದ ದೆವ್ವ ಬಡಿದು ಮೈಯಲ್ಲಿ ರೋಗದಿಂದ ಒಬ್ಬ ಸ್ತ್ರೀ ನಡು ಬೊಗ್ಗಿದವಳಾಗಿ ಇದ್ಲು. ದೆವ್ವ ಹಿಡಿದು ನಡು ಬೊಗ್ಗಿರುವಂತಹ ಒಂದು ಸ್ತ್ರೀ 18 ವರ್ಷಗಳಿಂದ. ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾನೆ? ಯಹೂದ್ಯರ ಸಭಾಮಂದಿರದಲ್ಲಿ ಉಪದೇಶ ಮಾಡ್ತಾ ಇದ್ದಾನೆ. ಯೇಸು ಆಕೆಯನ್ನ ನೋಡಿ, ಅಮ್ಮ ನಿನ್ನ ರೋಗ ಬಿಡುಗಡೆಯಾಯಿತು ಎಂದು ಹೇಳ್ದ. ತಕ್ಷಣಕ್ಕೆ ಆಕೆ ಏನು ಮಾಡಿದ್ಲು? ಆಕೆ ನೆಟ್ಟಗಾದ್ಲು. ಅಲ್ಲಿ ಆ ದೇವಾಲಯದ ಆ ಸಭಾಮಂದಿರದ ಅಧಿಕಾರಿ ಇದನ್ನ ನೋಡಿ ಅಲ್ಲಿದ್ದಂತಹ ಜನರಿಗೆ ಹೇಳುವಂಥದ್ದು, 6 ದಿನಗಳಲ್ಲಿ ನೀವು ವಾಸಿ ಮಾಡ್ಕೊಳ್ರಿ, ಸಬ್ಬತ್ ದಿನದಲ್ಲಿ ಈ ರೀತಿ ಮಾಡಬಾರದು. ಧಾರ್ಮಿಕ ದಬ್ಬಾಳಿಕೆ ಇದು ಯಾರು ಮಾಡ್ತಾ ಇರೋದು? ಯಹೂದ್ಯರ ಸಭಾಮಂದಿರದ ಅಧಿಕಾರಿ, ಸಿನಗೋಗ್ನ ಅಧಿಕಾರಿ. ನೋಡಿ, ಯೇಸು ಸ್ವಾಮಿ ಜನರಿಗೆ ಒಂದು ಶಾರೀರಿಕವಾದ ಬಿಡುಗಡೆಯನ್ನ ಕೊಡುವುದಕ್ಕೆ ತಯಾರಾಗಿದ್ದಾಗ್ಯೂ ಅಂದಿನ ಧಾರ್ಮಿಕ ನಾಯಕರು ಹೇಳುವಂಥದ್ದು ಅದು ಕೇವಲ ಭಾನುವಾರದಿಂದ ಶುಕ್ರವಾರದ ತನಕ ಮಾತ್ರ, ಶನಿವಾರ ಅದು ಸಬ್ಬತ್ ದಿನವಾಗಿದೆ, ಆದುದರಿಂದ ಅವತ್ತು ನೀವು ಯಾವ ರೀತಿಯ ಬಿಡುಗಡೆಯನ್ನು ಹೊಂದ್ಕೊಳ್ಬಾರದು. ಇವತ್ತು ಅನೇಕ ಕ್ರೈಸ್ತರು ಈ ಧಾರ್ಮಿಕ ನಾಯಕರುಗಳ ದಬ್ಬಾಳಿಕೆಗೆ ಒಳಪಟ್ಟಿದ್ದಾರೆ. ಎಷ್ಟು ಜನಕ್ಕೆ ಇದು ಅರ್ಥ ಆಗ್ತದೆ ಗೊತ್ತಾಗ್ತಾ ಇಲ್ಲ ನನಗೆ. ಪ್ರತಿಯೊಂದು ಧಾರ್ಮಿಕ ನಾಯಕರುಗಳು ವಿಶ್ವಾಸಿಗಳ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಕೆಲವು ಸಭಾಪಾಲಕರು ಯಾವ ರೀತಿಯಾಗಿ ವಿಶ್ವಾಸಿಗಳ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಅಂದ್ರೆ, ನೀವು ದಶಮ ಭಾಗವನ್ನ ಕೊಡದೆ ಹೋದ್ರೆ, ನೀವು ಕಾಣಿಕೆಯನ್ನ ಕೊಡದೆ ಹೋದ್ರೆ ನೀವು ಹಾಳಾಗೋಗ್ತೀರಾ ಎಂಬುದಾಗಿ ಹೇಳ್ತಾರೆ. ಇದನ್ನ ಎದುರಿ ಜನ ಕಾಣಿಕೆ ಕೊಡ್ತಾರೆ. ನೋಡಿ, ವಿಶ್ವಾಸಿಗೆ ಸಿಕ್ಕುವಂಥದ್ದು ಕೇವಲ 10,000 ರೂಪಾಯಿ ಸಂಬಳ. ಅದರಲ್ಲಿ 1,000 ರೂಪಾಯಿ ದಶಮ ಭಾಗ ಹೋಗ್ತತೆ. ಆಮೇಲೆ 4 ವಾರದ ಕಾಣಿಕೆ ಹೋಗಿ ಒಂದು 500 ರೂಪಾಯಿ ಹೋಗ್ತತೆ. ಅಂದರೆ ಒಬ್ಬ ಕುಟುಂಬ 1,500 ರೂಪಾಯಿ ಚರ್ಚಿಗೆ ಕೊಡಬೇಕು. 50 ಕುಟುಂಬ ಆದರೆ ಲೆಕ್ಕ ಹಾಕಿ ಎಷ್ಟು ಸಿಗ್ತದೆ ಪಾದ್ರಿಗೆ. ಇವ್ರಿಗೇನು ಸಿಕ್ತು ಪಾಪ? ಇರುವುದು 10,000 ರೂಪಾಯಿ ಸಂಬಳ, ಅದರಲ್ಲಿ 1,500 ರೂಪಾಯಿ ಇಲ್ಲೇ ಹೋಯ್ತು. ಇನ್ನು ಬಾಕಿ ಇರುವಂಥದ್ದು ಕೇವಲ 8,500. ಅದರಲ್ಲಿ ಬದುಕಬೇಕು. ಕೊಟ್ಟಿಲ್ಲ ಅಂದ್ರೆ ನಿಮಗೆ ಶಾಪ ಬರ್ತತೆ, ಕೊಟ್ಟಿಲ್ಲ ಅಂದ್ರೆ ನಿಮಗೆ ರೋಗ ಬರ್ತತೆ. ಎದುರಿಸ್ಬಿಡ್ತಾರೆ. ದಬ್ಬಾಳಿಕೆ ಮಾಡಿದ್ದಾರೆ ಪ್ರಿಯರೇ.
ಕಾಣಿಕೆಯ ಹೆಸರಿನಲ್ಲಿ, ದಶಮ ಭಾಗದ ಹೆಸರಿನಲ್ಲಿ ದಬ್ಬಾಳಿಕೆ ಮಾಡುವಂಥದ್ದು ಇಂದಿನ ಪೆಂಟೆಕೋಸ್ಟ್ ಲೋಕ. ಪಾಪ ವಿಶ್ವಾಸಿಗಳು ಭಯ ಪಡ್ತಾರೆ. ನೋಡಿ, ಇಲ್ಲಿ ದೇವಾಲಯ ಅಧಿಕಾರಿ ಹೇಳ್ತಾ ಇದ್ದಾನೆ, ನೀವು ಸಬ್ಬತ್ ದಿನದಲ್ಲಿ ಏನ್ ಮಾಡಬಾರ್ದು, ಸೌಖ್ಯವನ್ನ ಪಡಿಸ್ಕೊಳಕ್ ಬರಬಾರದು, ಬಾಕಿ ದಿನದಲ್ಲಿ ಬಂದು ಮಾಡ್ಕೊಂಡು ಹೋಗಿ. ಯೇಸು ಸ್ವಾಮಿ ಅವರನ್ನ ಖಂಡಿಸುವಂತದ್ದಾಗಿ ನಾವು ನೋಡ್ತೇವೆ. ನೋಡಿ, 15ನೇ ವಾಕ್ಯದಲ್ಲಿ ಆ ಮಾತು ಕೇಳಿ ಸ್ವಾಮಿಗಳು ಅವರಿಗೆ, ಕಪಟಿಗಳು ನೀವು, ಕಪಟಿಗಳು ನೀವು. ಇವತ್ತು ಇಂತಹ ಬೋಧಕರನ್ನ ನೋಡಿ ಕರ್ತನು ಹೇಳುವಂಥದ್ದು, ನೀವು ಕಪಟಿಗಳು, ಜನರನ್ನ ದಬ್ಬಾಳಿಕೆ ಮಾಡುವಂತಹ ಕ್ರೈಸ್ತ ನಾಯಕರುಗಳೇ. ಗಮನ ಇಟ್ಟು ಕೇಳ್ರಿ. ಸ್ನಾನಿಕನಾದ ಯೋಹಾನನು ಹೇಳಿದಂತ ಮಾತು, ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ, ಒಳ್ಳೆ ಫಲವನ್ನು ಕೊಡದ ಪ್ರತಿಯೊಂದು ಮರಗಳು ಕಡಿದು ಬೆಂಕಿಯಲ್ಲಿ ಹಾಕ್ತಾರೆ. ವಿಶ್ವಾಸಿಗಳೇ, ಇಂದಾದರೂ ನೀವು ಎಚ್ಚರವಾಗಿರ್ರಿ. ಈ ಪೊಳ್ಳು ಬೆದರಿಕೆಗೆ ನೀವು ಹೆದರಬೇಡ್ರಿ. ಸುಮ್ಮನೆ ಹೇಳ್ತಾರೆ ಇವರಲ್ಲ. ಸೊ ದೇವರು ಅಪೋಸ್ತಲರನ್ನ, ಪ್ರವಾದಿಗಳನ್ನ, ಸಭಾಪಾಲಕರನ್ನ, ಉಪದೇಶಿಗಳನ್ನ ಆಯ್ಕೆ ಮಾಡಿರುವಂಥದ್ದು ಸಭೆಯ ಆಧ್ಯಾತ್ಮಿಕ ಬೆಳವಣಿಗೆಗೆ. ಸಭೆ ಅನ್ನುವಂಥದ್ದು ಕಟ್ಟಡವಲ್ಲ, ವ್ಯಕ್ತಿಯ ಆಧ್ಯಾತ್ಮಿಕ ಬೆಳವಣಿಗೆಗೆ. ಸೊ ನೀನು ಒಳಗೊಂಡಿರುವ ಸಭೆಯ ಸಭಾಪಾಲಕರು ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಬೆಳೆಸದೆ ಹೋದ್ರೆ ಅವರು ದೇವರಿಂದ ನೇಮಿಸಲ್ಪಟ್ಟವರಲ್ಲ, ಅವರು ಕುರಿ ವೇಷವನ್ನು ಹಾಕಿಕೊಂಡಿರುವಂತಹ ತೋಳಗಳಾಗಿದ್ದಾರೆ. There is no doubt on that. ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಕೆಲವು ಸಭೆಗಳಿದೆ ಬೆಂಗಳೂರಲ್ಲಿ, ಅದು ಮೆಗಾ ಚರ್ಚ್ಗಳು, ಛೋಟಾ ಮೂಟ ಅಲ್ಲ, ಮೆಗಾ ಚರ್ಚ್ಗಳು. ಅವ್ರು ಹೇಳುವಂಥದ್ದು, ಡೋಂಟ್ ಗೋ ಟು ಅದರ್ ಚರ್ಚ್. ಸೊ ಇವತ್ತು ಡೋಂಟ್ ಗೋ ಟು ಅದರ್ ಪೆಂಟಿಕೋಸ್ಟಲ್ ಚರ್ಚ್. ಅದೇ ಬಹಳ ಜೋಕಾಗಿರುವಂಥದ್ದು. ಸೊ ನಾವೆಲ್ಲರೂ ಪರಲೋಕಕ್ಕೆ ಹೋಗಿ ತಯಾರಾಗಿದ್ದೇವೆ. ಸೊ ಐ ಡೋಂಟ್ ನೋ ಅಲ್ಲಿ ಇನ್ನು ಲೇಔಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಈಗ ನಾವು ಇರುವಂತಹ ಜಾಗ ಒಂದು ಲೇಔಟು. See, most of the Pentecostal people, we are living together here, especially IPC people. ಇನ್ನು ಪರಲೋಕದಲ್ಲಿ ಆ ಥರ ಲೇಔಟ್ ಮಾಡಿದರೆ ಗೊತ್ತಿಲ್ಲ. IPC ಅವರಿಗೆ ಒಂದು ಜಾಗ, ಚರ್ಚ್ ಆಫ್ ಗಾಡ್ ಅವರಿಗೆ ಒಂದು ಜಾಗ, ಅಸೆಂಬ್ಲೀಸ್ ಆಫ್ ಗಾಡ್ ಅವರಿಗೆ ಒಂದು ಜಾಗ, ಒಂದು ಲೇಔಟು, ಇಂಡಿಪೆಂಡೆಂಟ್ ಚರ್ಚ್ಗಳಿಗೆ ಒಂದು ಲೇಔಟು. ಮತ್ತೆ ನಾವು ಹೇಳುವಂಥ CSI ಮೆಥೋಡಿಸ್ಟ್ ಇವ್ರು ಯಾರು ಮೇಲಕ್ಕೆ ಹೋಗಲ್ಲ ಅಂತ ಹೇಳ್ಬಿಟ್ಟು. ಆದರೆ ಪೆಂಟೆಕೋಸ್ಟ್ ನಾವೇ ಯಥಾರ್ಥವಾದ ಸಭೆ ಎಂಬುದಾಗಿ ಹೇಳುವಂಥ ಪೆಂಟೆಕೋಸ್ಟ್ ಸಭೆಗಳು 1008 ಗ್ರೂಪುಗಳು. ಅಸೆಂಬ್ಲೀಸ್ ಆಫ್ ಗಾಡ್ ಚರ್ಚ್ಗೆ ಹೋಗುವಂತ ಪಾದ್ರಿ ಹೇಳ್ತಾನೆ, ನೀವು ಯಾವ ಕಾರಣಕ್ಕೂ IPC ಸಭೆಗಳಿಗೆ ಕಾಲಿಡಬಾರ್ದು. IPC ಪಾಸ್ಟರ್ ಹೇಳ್ತಾನೆ, ನೀವು ಯಾವ ಕಾರಣಕ್ಕೂ ಅಸೆಂಬ್ಲೀಸ್ ಆಫ್ ಚರ್ಚ್ಗಳಿಗೆ ಕಾಲಿಡಬಾರ್ದು. ಮಾತ್ರ ಪರಲೋಕಕ್ಕೆ ಹೋದ್ರೆ ಹೆಂಗಿರ್ತೀವಿ ನಾವು ಜೊತೆಗೆ? ದಬ್ಬಾಳಿಕೆ, ಧಾರ್ಮಿಕ ದಬ್ಬಾಳಿಕೆ. ಪ್ರಿಯರೇ, ವಿಶ್ವಾಸಿಗಳೇ, ನೀವು ಎಚ್ಚೆತ್ತುಕೊಳ್ಬೇಕು. ಇಲ್ಲದೆ ಹೋದ್ರೆ ನಿಮ್ಮ ಆರ್ಥಿಕತೆನೂ ಹಾಳಾಗೋಗ್ತತೆ, ನಿಮ್ಮ ಆಧ್ಯಾತ್ಮಿಕತೆಯೂ ಹಾಳಾಗೋಗ್ಬಿಡ್ತತೆ. ನೀವು ಎಚ್ಚೆತ್ತುಕೊಂಡ್ರೆ ನೀವು ಆರ್ಥಿಕವಾಗಿಯೂ ಸುದೃಢರಾಗ್ತೀರಾ, ಆಧ್ಯಾತ್ಮಿಕವಾಗಿಯೂ ಸುದೃಢರಾಗ್ತೀರಾ. ಸೊ ಯು ಹ್ಯಾವ್ ಟು ವೇಕ್ ಅಪ್. ಇವೆಲ್ಲ ದಬ್ಬಾಳಿಕೆ ಆಗಿದೆ ಪ್ರಿಯರೇ, ಧಾರ್ಮಿಕ ದಬ್ಬಾಳಿಕೆ. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ನಂಬಿದ ಮಂಡಳಿಯವರ ಹೃದಯ ಒಂದೇ ಆಗಿತ್ತು, ಅವರು ಹುದುವಾಗಿ ವಾಸ ಮಾಡಿದ್ರು. ಈ ಮುಂಜಾನೆಯಲ್ಲಿ ಪ್ರಿಯರೇ, ಸೊ ನಮ್ಮ ಜೀವಿತದಲ್ಲಿ
ಇಂತಹ ಪರಿಸ್ಥಿತಿಗಳಲ್ಲಿ ಧಾರ್ಮಿಕ ರಾಜಕೀಯ ದಬ್ಬಾಳಿಕೆಯಲ್ಲಿ ನಾವು ಜೀವಿಸುವಂಥವರಾಗಿದ್ದರೆ, ನಾವು ಪ್ರಾರ್ಥನೆ ಮಾಡಿದ್ರೆ ದೇವರು ಒಂದು ಪರಿವರ್ತನೆಯನ್ನು ತರೋದಕ್ಕೆ ತಯಾರಾಗಿದ್ದಾನೆ. ಅದೇ ರೀತಿಯಾಗಿ ನಾವು ಧಾರ್ಮಿಕ ದಬ್ಬಾಳಿಕೆಯಲ್ಲಿ ಒಳಪಟ್ಟಿದ್ರೆ, ನಾವು ಪ್ರಾರ್ಥಿಸುವಂಥವರಾಗಿದ್ದರೆ ದೇವರು ನಮಗೋಸ್ಕರವಾಗಿ ಅದ್ಭುತ ಮಾಡ್ತಾನೆ. ಸೊ ಇದರಲ್ಲಿ ಪ್ರತಿಯೊಬ್ಬ ವಿಶ್ವಾಸಿ, ಪ್ರಿಯರೇ, ದೇವರು, ನಾನು ಪ್ರಾರಂಭದಲ್ಲಿ ಹೇಳಿದೆ, ದೇವರು ನಮಗೆ ಈ ಸೇವೆಯನ್ನು ಕೊಟ್ಟಿರುವಂಥದ್ದು ಹಣ ಗಳಿಸುವುದಕ್ಕೋಸ್ಕರವಾಗಿ ಅಲ್ಲ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಉಚಿತವಾಗಿ ಹೊಂದಿದ್ದೀರಿ, ಉಚಿತವಾಗಿ ಕೊಡ್ರಿ. ಸೊ ನನಗೆ ಯಾರ ಹಣದ ಅವಶ್ಯಕತೆ ಇಲ್ಲ. ನಾನು ಈ ಸೇವೆಯನ್ನು ಮಾಡುತ್ತಿರುವಂಥದ್ದು ಹಣಕ್ಕೋಸ್ಕರವಾಗಿ ಅಲ್ಲ, ಕಾಣಿಕೆಗೋಸ್ಕರವಾಗಿ ಅಲ್ಲ. ಇಲ್ಲಿ ಪೌಲ ಹೇಳುವ ಅದೇ ಮಾತನ್ನು ನಾನು ತಿರುಗಿ ಹೇಳೋದಕ್ಕೆ ನಾನು ಬಯಸ್ತೇನೆ. ದೇವರು ನಮ್ಮನ್ನ ಆಯ್ಕೆ ಮಾಡಿರುವಂಥದ್ದು ದೇವ ಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯತೆಯನ್ನ ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವಾಗಿ. I am not belongs to any denomination. ನಾನು ಯಾವ ಒಂದು ಡಿನಾಮಿನೇಷನ್ಗೆ ಸಂಬಂಧಪಟ್ಟ ವ್ಯಕ್ತಿಯಲ್ಲ. ನಾನು ಯಾವ ಡಿನಾಮಿನೇಷನ್ ಅಂಡರಲ್ಲಿ ಬದುಕೋದಕ್ಕೆ ಬಯಸೋದಿಲ್ಲ. ಈ ಒಂದು ನಾನು ಸತ್ತರೆ ನನ್ನ ಶವ ಸಂಸ್ಕಾರವನ್ನು ಮಾಡದೆ ಹೋದಾಗ್ಯೂ ಸಹ ಐ ಆಮ್ ನಾಟ್ ರೆಡಿ ಟು ಅಂಡರ್ ಎನಿ ಡಿನಾಮಿನೇಷನ್. ದೇವರು ಕರೆದಿರುವಂಥದ್ದು ಒಂದೇ ಒಂದು ಉದ್ದೇಶ, ದೇವ ಜನರನ್ನ ಯೋಗ್ಯ ಸ್ಥಿತಿಗೆ ತರುವಂಥದ್ದು. ದೇವ ಜನರು ಅಂದರೆ ಕೇವಲ ಪೆಂಟೆಕೋಸ್ಟ್ ಜನಾಂಗ ಮಾತ್ರವಲ್ಲ, ಯೇಸು ಕ್ರಿಸ್ತನನ್ನ ತಿಳಿದಂತ ಪ್ರತಿಯೊಬ್ಬನು. ಪ್ರೀತಿಯ ವಿಶ್ವಾಸಿಗಳೇ, ಈ ಮುಂಜಾನೆಯಲ್ಲಿ ದೇವರು ನಮಗೆ ಕೊಟ್ಟಿರುವಂತಹ ಸಂದೇಶ, ಇಂತಹ ಧಾರ್ಮಿಕ ದಬ್ಬಾಳಿಕೆಯಿಂದ ನಾವು ಹೊರಬರಬೇಕು. ನೋಡಿ, ಯೋಸೇಫ ಪೊಟಿಫರನ ಮನೆಯಲ್ಲಿ ಒಬ್ಬ ಗುಲಾಮನಾಗಿ ಹೋದ. ಆದರೆ ಪೊಟಿಫರನ ಮನೆ ಯೋಸೇಫನಿಗೆ ವಾಸ ಮಾಡುವುದಕ್ಕೆ ಯೋಗ್ಯವಲ್ಲದ ರೀತಿಯಲ್ಲಿ ಮಾರ್ಪಡ್ತು. ಅವನಿಗೆ ಗೊತ್ತು. ಸೊ ಇದಕ್ಕೆ ನಾನು ಒಪ್ಪಿಕೊಳ್ಳದೆ ಹೋದ್ರೆ ಬರುವಂತಹ ಭವಿಷ್ಯತ್ತೇನೆಂಬುದಾಗಿ ತನಗೆ ತನ್ನಾಗಿ ಗೊತ್ತು. ಆದರೆ ಯೋಸೇಫ ಬರಲಿರುವ ಭವಿಷ್ಯತ್ತಿನ ಕುರಿತಾಗಿ ಚಿಂತೆ ಮಾಡಲಿಲ್ಲ. ಯೋಸೇಫ ಹೇಳಿದ, ಹೌ ಕ್ಯಾನ್ ಐ ಸಿನ್ ಅಗೇನ್ಸ್ಟ್ ಮೈ ಗಾಡ್? ನನ್ನ ದೇವರಿಗೆ ವಿರೋಧವಾಗಿ ಹೇಗೆ ಪಾಪ ಮಾಡಲಿ ಎಂಬುದಾಗಿ ಹೇಳಿ ಓಡೋಗ್ಬಿಟ್ಟ. ಅದರ ಫಲವಾಗಿ ಸೆರೆಮನೆಯಲ್ಲಿ ಹಾಕಲ್ಪಡುವಂತಹ ಅನುಭವ. ಈ ಒಂದು ನೋ ಪ್ರಾಬ್ಲಮ್. ಸೊ ಅನೇಕರು ನೆನೆಸುವಂಥದ್ದು, ಅಯ್ಯೋ ಎಲ್ಲಿಗೆ ಹೋಗ್ಲಿ, ಏನು ಮಾಡಲಿ? ಪ್ರಿಯರೇ, ಓಡಬೇಕಾದ ಸ್ಥಾನದಿಂದ ಓಡಲೇಬೇಕು. ಶದ್ರಕ್, ಮೇಷಕ್, ಅಬೇದ್ನೆಗೋ ಬಗ್ಗೆ ನಾನು ಹೇಳಿದೆ, ತಲೆ ಎತ್ತಿ ನಿಲ್ಲಬೇಕಾದ ಸ್ಥಳದಲ್ಲಿ ತಲೆ ಎತ್ತಿ ನಿಲ್ಲಬೇಕು. ನೋಡಿ, ನೆಬೂಕದ್ನೆಚ್ಚರ್ ಸಹ ತನ್ನ ಪ್ರತಿಮೆಯ ಮುಂದೆ ತಲೆ ಬಾಗಿದ್ದಾನೆ. 120 ಸಂಸ್ಥಾನದ ಅಧಿಕಾರಿಗಳು ತಲೆ ಬಾಗಿದ್ದಾರೆ. ಎಣಿಸಲಾಗದಂತಹ ಜನಸಮೂಹ ತಲೆ ಬಾಗಿದ್ದಾರೆ.
ಆದರೆ ಶದ್ರಕ್, ಮೇಷಕ್, ಅಬೇದ್ನೆಗೋವೆಂಬ 3 ಯುವಕರು ತಲೆ ಎತ್ತಿ ನಿಂತಿದ್ದಾರೆ. ಕಾರಣ ಅವರಿಗೆ ಗೊತ್ತು, ತಲೆಬಾಗುವುದಕ್ಕೆ ಯೋಗ್ಯನು ಸೃಷ್ಟಿಕರ್ತನಾದ ದೇವರು ಮಾತ್ರ. ಬೆಂಕಿಯಲ್ಲಿ ಹಾಕಲ್ಪಟ್ರು, ಆದರೆ ಬೆಂಕಿ ಅವರನ್ನ ಮುಟ್ಟಲಿಲ್ಲ. ನಾನು ಹೇಳಿದೆ, ಯೋಸೇಫ ಓಡುವಂತಹ ಸಂದರ್ಭದಲ್ಲಿ ಯೋಸೇಫನಿಗೆ ಗೊತ್ತು ಮುಂದೆ ಸೆರೆಮನೆಗಿದೆ. ಸೆರೆಮನೆಗೆ ಯೋಸೇಫ ಎದುರಿಲ್ಲ, ಓಡ್ದ, ಸೀದಾ ಸೆರೆಮನೆಗೆ ಓಡ್ದ. ಸೆರೆಮನೆಯಿಂದ ದೇವರು ಅರಮನೆಗೆ ಅವನನ್ನು ಕರೆತಂದ. ಯಾವ ಪೋಟಿಫರನ ಮನೆಯಲ್ಲಿ ಮನೆವಾರ್ತೆಯವನಾಗಿ ಕೆಲಸ ಮಾಡಿದ್ನೋ ಅದೇ ಪೋಟಿಫರ ಯೋಸೇಫನ ಮುಂದೆ ತಲೆಬಾಗಿದಂತಹ ಸಂದರ್ಭ, ಅವಕಾಶ. ತಲೆ ಎತ್ತಿ ನಿಂತ್ರೆ ನಿನ್ನ ತಲೆ ಅದೇ ರೀತಿಯಲ್ಲಿ ನಿಲ್ಲುವಂತೆ ಮಾಡುವುದಕ್ಕೆ ನಮ್ಮ ದೇವರು ಶಕ್ತನು. ಪ್ರಿಯರೇ, ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿರಲಾಗಿ ನಮ್ಮನ್ನೇ ದೇವರ ಮುಂಭಾಗದಲ್ಲಿ ಪರೀಕ್ಷೆ ಮಾಡಿಕೊಳ್ಳುವ. ನಾವು ವಾಸಿಸುವಂತ ಸ್ಥಳದಲ್ಲಿ ರಾಜಕೀಯ ದಬ್ಬಾಳಿಕೆ ಉಂಟು ಪ್ರಿಯರೇ. ವಿ ಆರ್ ಫೇಸಿಂಗ್ ಲಾಟ್ ಆಫ್. ಆದರೆ ನಾವು ಯಥಾರ್ಥವಾಗಿ ಪ್ರಾರ್ಥಿಸುವುದಾದರೆ ದೇವರು ಈ ಒಂದು ವಿನ್ಯಾಸಕ್ಕೆ ಒಂದು ಪರಿವರ್ತನೆಯನ್ನು ತರುವುದಕ್ಕೆ ಶಕ್ತನಾಗಿದ್ದಾನೆ. ಸೊ ನಮ್ಮ ಸಭೆಗಳಲ್ಲಿ ಧಾರ್ಮಿಕ ದಬ್ಬಾಳಿಕೆ ಇದೆ ಪ್ರಿಯರೇ. ವಿಶ್ವಾಸಿಗಳನ್ನ ನಿಕೃಷ್ಟವಾಗಿ ಪೀಡಿಪಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ನೀವು ಹಾಳಾಗಿ ಹೋಗ್ತೀರಾ, ಕುಟುಂಬ ಹಾಳಾಗಿ ಹೋಗುತ್ತೆ, ನೀವು ಕಾಣಿಕೆ ಕೊಟ್ಟಿಲ್ಲ ಅಂದ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ. ಡೋಂಟ್ ಬಾದರ್. ಯಾಕಂದ್ರೆ ದೇವರು ಧಾರ್ಮಿಕ ನಾಯಕತ್ವವನ್ನು ತಂದಿರುವಂಥದ್ದು ವಿಶ್ವಾಸಿಗಳ ಆಧ್ಯಾತ್ಮಿಕದ ಬೆಳವಣಿಗೆಗೆ ಮಾತ್ರ. ಸೊ 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಲೋಕಕ್ಕೆ ಬಂದಂಥದ್ದು ಸೊ ನಮ್ಮ ರಕ್ಷಣೆಗೋಸ್ಕರವಾಗಿ. ಸೊ ಅದರಿಂದ ಇಂತಹ ತಲೆಬುಡ ಇಲ್ಲದ ಮಾತುಗಳಿಗೆ ಭಯಪಡಬೇಡ್ರಿ. ನಥಿಂಗ್ ವಿಲ್ ಹ್ಯಾಪನ್. ಇದ್ರ ಮಧ್ಯದಲ್ಲಿ ಏನಾದ್ರು ಸಂಭವಿಸಿಕೊಂಡು ಹೋಗ್ತಾ ಇರ್ತದೆ ಅಷ್ಟೇ. ಇಟ್ಸ್ ಆಲ್ ನ್ಯಾಚುರಲ್ ಫಿನಾಮಿನಾಸ್. ಡೋಂಟ್ ಥಿಂಕ್ ದಟ್. ಸೊ ಡೋಂಟ್ ಬಾದರ್ ಅಬೌಟ್ ದಟ್. ಆದರೆ ಇವರ ದಬ್ಬಾಳಿಕೆಯಿಂದ ನೀವು ಹೊರ ಬರಬೇಕಾದ್ರೆ ಯು ಶುಡ್ ಟೇಕ್ ದ ಬೋಲ್ಡ್ ಸ್ಟೇಟ್ ಡಿಸಿಷನ್. ನೋಡಿ, ಇಲ್ಲಿ ನಾವು ನೋಡುವಂಥದ್ದು ಲೂಕಾ ಸುವಾರ್ತೆಯಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ನೀವೇನ್ ಮಾಡಬೇಕು ನೋಡಿ. ಧಾರ್ಮಿಕ ನಾಯಕರುಗಳಿಗೆ, ಅಂದಿನ ಧಾರ್ಮಿಕ ನಾಯಕರುಗಳಿಗೆ ಆ ಹೆಂಗಸು 18 ವರ್ಷಗಳಿಂದ ನಡುಬೊಗ್ಗಿ, ಲಿಟ್ರಲಿ ಅವರಿಗೊಂದು ಇಶ್ಯೂನೇ ಅಲ್ಲ. ಸೊ ಅವರಿಗೇನು ಧಾರ್ಮಿಕತೆ. ಸೊ ಇಂದಿನ ಧಾರ್ಮಿಕ ನಾಯಕರುಗಳಿಗೆ ವಿಶ್ವಾಸಿಗಳ ಕುಟುಂಬ ಅವರು ಹೇಗೆ ಬದುಕ್ತಾರೆ ಅನ್ನುವಂಥದ್ದು ವಿಚಾರನೇ ಅಲ್ಲ. ಸೊ ನನಗೆ BMW ಕಾರ್ ಬೇಕು. ಸೈಕಲ್ ಇಲ್ಲದ ವಿಶ್ವಾಸಿ ಸಹ ಪಾಸ್ಟ್ರಿಗೆ BMW ಕಾರ್ ಇಸ್ಕೊಡೋದಕ್ಕೆ ತನ್ನ 1 ತಿಂಗಳ ವರಮಾನ ಕೊಡ್ಬೇಕಂತೆ. ಇಲ್ದ ಹೋಗ್ಬಿಟ್ಟು ಹಾಳಾಗಿ ಹೋಗ್ಬಿಡ್ತೀರಾ. ನಮ್ಮ ಕೇರಳದಲ್ಲಿ ಕಾನಮಚ್ಚನ್ ಅಂತ ಒಬ್ಬ ಅಚ್ಚನಿದ್ರ. ಅವರು ಕ್ಯಾಥಲಿಕ್ ಇಂದ ಪೆಂಟೆಕೋಸ್ಟ್ಗೆ ಬಂದಂತಹ ವ್ಯಕ್ತಿ. ಅವರು ಪಾದ್ರಿ ಆಗಿದ್ರು. ಸೊ ಅವರು ತಮ್ಮ ಆ ಒಂದು ಕ್ಯಾಥಲಿಕ್ಸ್ ಇದನ್ನ ಬಿಟ್ಟು ಪೆಂಟೆಕೋಸ್ಟ್ಗೆ ಬಂದಂತಹ ಸಂದರ್ಭದಲ್ಲಿ ಅವರ ತಾಯಿ ಹೇಳಿದ್ರು, ಮೋನೆ ನೀನ್ ಯಾಕೆ ಈ ತರ ಮಾಡಿದೆ? ನಮ್ಮ ತಿರುಮೇನಿಗಳು ಅಥವಾ ನಮ್ಮ ಧಾರ್ಮಿಕ ಗುರುಗಳು ನಿನಗೆ ಶಾಪ ಕೊಟ್ಬಿಡ್ತಾರೆ. ಶಾಪ ಕೊಟ್ರೆ ಅದು ನಿನಗೆ ಸಂಭವಿಸ್ಬಿಡ್ತದೆ. ಅದಕ್ಕೆ ಅವ್ರು ಹೇಳಿದ್ರು,
ಇದು ನನ್ನ ಕಿವಿಯಿಂದ ಕೇಳಿದಂಥದ್ದು ಪ್ರಿಯರೇ. ಗಲ್ಫಲ್ಲಿ ನಾನು ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಸಭೆಗೆ ಈ ದೇವರ ಸೇವಕರು ಬಂದು ಹೇಳಿದಂಥ ಮಾತು ಇದು. ಆಗ ಅವರು ಹೇಳಿದಂಥ ಒಂದು ಮಾತು, ಅಮ್ಮ ಇವರು ಅನೇಕ ಆಶೀರ್ವಾದದ ಮಾತುಗಳನ್ನು ಹೇಳಿದ್ದಾರೆ ಆಲ್ರೆಡಿ ನಮ್ಮ ಹತ್ರ, ಅದ್ಯಾವುದು ನಮ್ಮ ಜೀವಿತದಲ್ಲಿ ಬಂದಿಲ್ಲ. ಸೊ ಈಗಿರಲಾಗಿ ಇವರು ಶಾಪದ ಮಾತು ಹೇಳಿದ್ರೆ ನಮಗೆ ಸಂಭವಿಸುತ್ತಾ? ವಿಶ್ವಾಸಿಗಳು ಯೋಚನೆ ಮಾಡಿ, ಎಷ್ಟೋ ಆಶೀರ್ವಾದದ ಮಾತುಗಳನ್ನ ಈ ಧಾರ್ಮಿಕ ದಬ್ಬಾಳಿಕೆ ನಾಯಕರುಗಳು ಹೇಳಿದ್ದಾರೆ. ನಮ್ಮ ಜೀವಿತದಲ್ಲಿ ಒಂದಾದ್ರೂ ನಮ್ಮ ಜೀವಿತದಲ್ಲಿ ಅನ್ವರ್ಥವಾಗಿದೆಯಾ? ಇಲ್ಲ. ಮತ್ತೆ ಈ ಶಾಪದ ಮಾತು ಅನ್ವರ್ಥ ಆಗಲ್ಲ ಪ್ರಿಯರೇ. ನೋಡಿ, 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ನಮ್ಮ ಪಾಪಗಳ ಶಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನು ಯಜ್ಞಾರ್ಪಿತನಾಗಿ ಅರ್ಪಿತನಾಗಿದ್ದಾನೆ. ಯೇಸು ಕ್ರಿಸ್ತನ ರಕ್ತದಿಂದ ನಮ್ಮ ಶಾಪ ಪಾಪಗಳಿಗೆ ಬಿಡುಗಡೆ ಸಿಕ್ಕಿದೆ. ಸೊ ಈಗಿರಲಾಗಿ ಇವರ ಶಾಪದ ಮಾತುಗಳು ನಮಗೆ ತಟ್ಟೋದಿಲ್ಲ. ಡೋಂಟ್ ವರಿ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಗೊತ್ತಲ್ಲ? ಸೊ ಅದ್ರ ಬಗ್ಗೆ ತಲೆ ಕೆಡಿಸಕ್ಕೆ ಹೋಗ್ಬೇಡಿ ನೀವು. ಅಯ್ಯೋ ಇವ್ರು ಹೇಳ್ಬಿಟ್ರೆ ಏನು ಆಗಲ್ರಿ. ನಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಕೊಡ್ಬೇಕಾ? ಬಡವರಿಗೆ ಕೊಡ್ರಿ, ನಿರ್ಗತಿಗರಿಗೆ ಕೊಡ್ರಿ, ಆಹಾರವಿಲ್ಲದವ್ರಿಗೆ ಕೊಡ್ರಿ. ನೋಡಿ, ಮತ್ತಾಯನ ಸುವಾರ್ತೆಯಲ್ಲಿ 25ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಸೊ ನಾನು ಹಸಿದಿದ್ದೇನೆ, ನನಗೆ ನೀವು ಊಟ ಕೊಟ್ರಿ. ನನಗೆ ಬಾಯಾರಿಕೆ ಆಗಿತ್ತು, ನೀರು ಕೊಟ್ರಿ. ನಾನು ರೋಗಿಯಾಗಿದ್ದೆ, ನನಗೆ ಆರೈಕೆ ಮಾಡಿದ್ರಿ. ನಾನು ನಗ್ನನಾಗಿದ್ದರೆ ನನಗೆ ವಸ್ತ್ರವನ್ನು ಕೊಟ್ರಿ. ಆಗ ಹೇಳ್ತಾ ಇದ್ರೆ, ಸ್ವಾಮಿ ಯಾವಾಗ ಇವೆಲ್ಲ ಆಯಿತು? 25ನೇ ಅಧ್ಯಾಯದಲ್ಲಿ ಅಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ ಅಲ್ಲಿ? ಯೇಸು ಸ್ವಾಮಿ ಹೇಳುವಂಥದ್ದು, ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನಿಗೆ ಏನಾದರೂ ಮಾಡಿದ್ರೆ ಅದು ನನಗೆ ಮಾಡಿದ ರೀತಿಯಲ್ಲಿ. ಅದು ಬಿಟ್ಟು ಇರುವಂತಹ ಪಾದರಿಗೆ ತಗೊಂಡು ಕೊಡೋದಲ್ಲ ಪ್ರಿಯರೇ. ಸೊ ನಥಿಂಗ್ ಇಸ್ ಗೋಯಿಂಗ್ ಟು ಗೆಟ್. ಅದೇ ನಾನು ಹೇಳಿದ್ನಲ್ಲ, ಯು ಆರ್ ಲೂಸಿಂಗ್, ಯು ಆರ್ ನಾಟ್ ಗೇನಿಂಗ್ ಎನಿಥಿಂಗ್ ಬೈ ಗಿವಿಂಗ್ ಸಮಥಿಂಗ್ ಟು ಸಮ್ವನ್. ಸೊ ದೇವರು ನಮ್ಮನ್ನು ಕರೆದಿರುವಂಥದ್ದು ಲೋಕಕ್ಕೆ ಬೆಳಕಾಗಿ ಇರುವುದಕ್ಕೋಸ್ಕರವಾಗಿ, ಯಾವುದೋ ಗ್ರಾಮದಲ್ಲಿ ಏನೋ ಮಾಡೋದಕ್ಕೋಸ್ಕರವಾಗಿ ಅಲ್ಲ. ಸೊ ದೇವರು ನಮ್ಮನ್ನು ಒಂದು ಪಟ್ಟಣದಲ್ಲಿ ಒಂದು ಲೇಔಟ್ ಅನ್ನು ಇಟ್ಟಿದ್ದಾನೆ, ಟು ಬಿ ಎ ಲೈಟ್. ಅಷ್ಟೇ, ಮುಗೀತು. ಸೊ ನನ್ನ ಜೀವಿತ ನೋಡಿ ನನ್ನ ಲೇಔಟ್ ಅಲ್ಲಿ ಇರುವಂತಹ ವ್ಯಕ್ತಿಗಳು ಯೇಸು ಸ್ವಾಮಿಯನ್ನ ಅಂಗೀಕಾರ ಮಾಡಿದ್ರೆ ದಟ್ ಈಸ್ ಮೈ ಮಿಷನ್. ಅದು ನನ್ನ ದೌತ್ಯ ಸೇವೆ. ನಾನು ಇರುವಂತಹ ಲೇಔಟ್ ಅಲ್ಲಿ ಒಬ್ಬ ಕ್ರೈಸ್ತನೆಂಬ ಹೆಸರುಗೆ ವಿಭಿನ್ನವಾಗಿ ನಾನು ಬದುಕಿ ಯಾವುದೋ ಗ್ರಾಮದಲ್ಲಿ ಒಂದು ಸಭೆ ಕಟ್ಟುವುದಕ್ಕೆ ಹಣ ಕೊಟ್ಟರೆ ಯಾವ ಪ್ರಯೋಜನ? ನಥಿಂಗ್ ಇಸ್ ದೇರ್. ಯಾವ ಲಾಭ ಇಲ್ಲ ಅದರಲ್ಲಿ. ಸೊ ಬಿ ಲೈಕ್ ಎ ಕ್ರೈಸ್ಟ್ ವೇರ್ ಯು ಆರ್. ನೀನು ಇರುವಂತ ಜಾಗದಲ್ಲಿ ಕ್ರೈಸ್ತನಾಗಿ ಬದುಕು. ಸಾನಿಕನಾದ ಯೋಹಾನನು ಹೇಳಿರುವಂಥದ್ದು, ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂದು ತಕ್ಕ ಫಲದಿಂದ ತೋರಿಸ್ರಿ. ಏನು ಫಲ? ಟು ಬಿ ಎ ಲೈಟ್. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕ ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನೇ, ಮತ್ತದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ನಿಮ್ಮ ಪ್ರೀತಿಗಾಗಿ, ನಿಮ್ಮ ಕರುಣೆಗಾಗಿ ಸ್ತೋತ್ರ. ನಿಮ್ಮ ವಾಕ್ಯದ ಗುಡಾರ್ಥವನ್ನು ತಿಳಿಯಪಡಿಸೋದಕ್ಕಾಗಿ ಸ್ತೋತ್ರ. ಪ್ರಿಯರೇ, ಕರ್ತನೆ, ನಾವು ಕೇಳುವಂಥದ್ದು ಮಾತ್ರವಲ್ಲ, ಅದನ್ನು ನಮ್ಮ ಜೀವಿತದಲ್ಲಿ ಅನ್ವರ್ಥವಾಗಿ ಪರಿವರ್ತಿಸುವಂತೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬಿಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮೆಲ್ಲರ ಸಂಗಡ ಇಂದಿನ ಸದಾಕಾಲವನ್ನು ನೆಲೆಗೊಂಡಿರಲಿ. ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.